9 which is called ವನಮಾಲ. ಆಯ್ತಾ? 9 ವಿಧವಾದಂತಹ ಭಕ್ತಿ ಗುಣಾಂಬುದಿಯಲ್ಲಿ ಮುಳುಗದವರು ತೊಂಡರಡಿ ಪುಡಿಯಾಳ್ವಾರರು. ಭಗವಂತನ ಶ್ರೀಪಾದಾಂಗ್ರಿ ರೇಣು ಅಲ್ಲ, ಭಗವಂತನ ಶ್ರೀಪಾದಾಂಗ್ರಿ ರೇಣುಗಳ ಹೊತ್ತಂತಹ ಭಗವದ್ಭಕ್ತರ ಶ್ರೀಪಾದಾಂಗ್ರಿ ರೇಣುಗಳನ್ನು ನನಗೆ ಭೂಷಣವಾಗಿ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಯಾವಾಗ್ಲೂ ಡಿಕ್ಲೇರ್ ಮಾಡ್ತಾ ಇರ್ತಾರೆ. ಒಂದು ತನ್ನ ಹುಟ್ಟೂರಿನಲ್ಲೇ ಒಂದು ಆಶ್ರಮವನ್ನ ಅವರು ಮಾಡಿಕೊಂಡು ಸದಾ ರಂಗನನ್ನೇ ಧ್ಯಾನ ಮಾಡಿಕೊಂಡು ಇರ್ತಾರೆ. ಇವ್ರಿಗೊಬ್ಬ ರಂಗ ಅಂತ ಒಂದು ಪಟ್ಟು ಶಿಷ್ಯ ಇರ್ತಾನೆ. ವಿಪ್ರೋತ್ತಮರಾಗಿರ್ತಾರೆ, ಸದಾ ಪರಮಾತ್ಮನ ಧ್ಯಾನದಲ್ಲೇ ನಿರತರಾಗಿರ್ತಾರೆ. ರಂಗನನ್ನ ಬಿಟ್ರೆ ಬೇರೆ ಯಾರನ್ನು ಇವರು ಹಾಡಲ್ಲ. ಗೊತ್ತಾಯ್ತಾ? he don't even sing on his own village god. He is going to sing only on ರಂಗನಾಥ, ಶ್ರೀರಂಗದ ರಂಗನಾಥ. ತಿರುವರಂಗತ್ತು ನಂಬೆರುಮಾಳ್, பெரிய பிராட்டியார் ಅವರು ಬಿಟ್ರೆ ಬೇರೆ ಯಾವ ಒಂದು ದೇವರ ಮೇಲೂ ಅವರು ಹಾಡಿಲ್ಲ. ಶಪಥ ಮಾಡ್ತಾರೆ, இந்த ஒரு ரங்கனுக்கு இல்லாமல் மற்றொரு குரங்கனுக்கு பாட இல்லை. ಈ ರಂಗನಕ್ ಬಿಟ್ರೆ ಬೇರೆ ಯಾವ ಮಂಗನಿಗೂ ನಾನು ಹಾಡಲ್ಲ. ತಿರುಮಲೆಯಪ್ಪ ಸೋತ, ವರದರಾಜ ಸೋತ, ಸಂಪತ್ ಕುಮಾರ ಸೋತ, ಮತ್ತೆ ಯೋಗ ನರಸಿಂಹ ಸೋತ, ಎಲ್ರೂ ಸೋತ್ರು. ಯಾಕೆ ಹೇಳಿ? ರಂಗನಾಥನಿಗೆ ಇವತ್ತಿನ ದಿನ ಟೈಟಲ್ ಏನಂತ ಇದೆ? ಪದಿನ್ಮರುಂ ಪಾಡಿಯ ಪೆರುಮಾಳ್. ಇಲ್ಯಾ? ಅಷ್ಟ ಆಳ್ವಾರುಗಳು ಹಾಡಿದಂತಹ ದೇವರು ಒಬ್ರು ಯಾರು ಅಂದ್ರೆ ಶ್ರೀರಂಗದ ಭೋಗಶಾಹಿಯಾದಂತಹ ಭೋಗ ಮಂಟಪಂ ಅಂತ ಹೇಳುವಂತಹ ಶ್ರೀರಂಗ ಶ್ರೀ ವೈಷ್ಣವ ರಾಜಧಾನಿ ಶ್ರೀಮನ್ನ ಶ್ರೀರಂಗ ಶ್ರೀಮಭದ್ರಭಾವಾಂ ಅಮುಗಿನಂ ಸಂವರ್ಧಯ. ಶ್ರೀಮನ್ನ ಶ್ರೀರಂಗ ಶ್ರೀಮಭದ್ರಭಾವಾಂ ಅಮುಗಿನಂ ಸಂವರ್ಧಯ. சொல்றோம் இல்லையா மங்களாசாசனம்? ಶ್ರೀರಂಗಂ ವರ್ಧಿಲ್ಲುಗಾಕ, ಶ್ರೀರಂಗಂ ವರ್ಧಿಲ್ಲುಗಾಕ, ಶ್ರೀರಂಗ ಶ್ರೀ ವರ್ಧಿಲ್ಲುಗಾಕ, ಶ್ರೀರಂಗ ಶ್ರೀ అయిನ ಆ ರಂಗ ರಾಜಧಾನಿ ವರ್ಧಿಲ್ಲುಗಾಕ. ಈ ರೀತಿ ಹೇಳಿದ್ರೆ ಹಾಗಾದ್ರೆ ತಿರುಮಲೆ ವರ್ಧಿಸ್ಬೇಡ ಅಂತಾನ? ಕಾಂಚೀಪುರಂ ವರ್ಧಿಸ್ಬಾರ್ದು ಅಂತಾನ? ಬದರಿಕಾಶ್ರಮ ವರ್ಧಿಸ್ಬಾರ್ದು ಅಂತಾನ? ತಿರುಪುಲ್ಲಾಣಿ ದರ್ಭಶೈನ ವರ್ಧಿಸ್ಬಾರ್ದು ಅಂತಾನ? ಶ್ರೀರಂಗ ಅನ್ನೋದು ಎಲ್ಲಾ ದಿವ್ಯ ದೇಶಗಳಿಗೂ ರೂಟ್. ಆಯ್ತಾ? ಮಿಕ್ಕ ಎಲ್ಲಾ ದಿವ್ಯ ದೇಶಗಳು ಕೆಳೆಗಳು, ಅದರ ಬ್ರಾಂಚಸ್. ಗೊತ್ತಾಯ್ತಾ? ಶ್ರೀರಂಗ ಶ್ರೀ ಅಂತ శ్రీరంగవు వర్ధిసలి వర్ధిల్లుగాక అని శ్రీరంగతో తోట మేము మంగళాశాసనం చేస్తే ఎటువంటి అంటే తులసి చెట్టుకి రూట్ లో పోయి నీరు చేర్పించేది. ನೀರನ್ನ ಯಾರಾದ್ರೂ ಬೇರ್ಗೆ ಹಾಕ್ತಾರಾ, ಎಲೆಗಳಿಗೆ ಹಾಕ್ತಾರಾ? చెప్పంಡ. ಬೇರ್ಗೆ ತಾನೇ ಎಸೇದಿ ನೀళ్ళు. ಸೊ ಬೇರ್ಗೆ ನೀರ್ ಹಾಕಿದ್ರೆ ತಾನಾಗೆ ಎಲೆಗಳು ಚೆನ್ನಾಗ್ ಬರುತ್ತೆ. ಸೊ 107 ದಿವ್ಯ ದೇಶಕ್ಕೂ 108ನೇದಾದಂತಹ ಅಥವಾ ಮೊದಲನೇ ದಿವ್ಯ ದೇಶವಾದಂತಹ ಶ್ರೀರಂಗ ಚೆನ್ನಾಗಿರ್ಲಿ ಅನ್ನೋದು ಏನಕ್ಕಂದ್ರೆ ಬೇರೆ ಎಲ್ಲ ತಾನಾಗೆ ಚೆನ್ನಾಗಿ ಇರುತ್ತೆ. ಇಫ್ ದ ಶ್ರೀರಂಗಂ ಇಸ್ ನಾಟ್ ದೇರ್, there is no Divyadesham. If the Srirangam is there, every Divyadesham will get into its subiksha, its prosperity through the Srirangam Divyadesham itself. ಯಾಕಂದ್ರೆ ತೊಂಡರಡಿ ಪುಡಿ ಆಳ್ವಾರರು ಮಾತ್ರ ಎಲ್ಲಾ ಆಳ್ವಾರರಿಗೂ ವಿರುದ್ಧವಾಗಿ ಈ ರಂಗನನ್ನು ಬಿಟ್ರೆ ಬೇರೆ ನಾನು ಯಾರನ್ನು ಹಾಡಲ್ಲ ಅಂತ ಶಪಥ ಮಾಡಿದ್ರು. ವೈ ಇಟ್ ಇಸ್ ಸೋ ಅಂದ್ರೆ ಅದಕ್ಕೆ ರೀಸನ್ ಇಲ್ಲ. ಅವರವರ ಅಭಿನಿವೇಶ ಅದು ಅಲ್ವಾ? ಅವರವರ ಸಾಮ್ಯ ಭಕ್ತಿ ಯಾರಲ್ಲಿ ಅವರಿಗೆ తత్పరత ఇదియో ఎవరికి వాళ్ళకి ఇష్టం ఉంటుందో వాళ్ళు అది చేసుకుంటారు కదా. ಶ್ರೀರಂಗನಾಥನಿಗೆ ಹಾಡ್ತೀನಿ ಅನ್ನೋದಕ್ಕೆ ಏನಾದ್ರು ರೀಸನ್ ಇದೆಯಾ? ಇಟ್ಸ್ ನೋ ರೀಸನ್, ಬಿಕಾಸ್ ಹಿ ಹ್ಯಾಡ್ ದಟ್ ಅಭಿನಿವೇಶಂ ಇನ್ ರಂಗನಾಥ. ಈ ರೀತಿ ಪರಮ ಕಾರುಣಿಕರಾಗಿ ವಿಪ್ರನಾರಾಯಣರು ರಂಗನಲ್ಲೇ ಏಕಚಿತ್ತ ಮನಸ್ಕರರಾಗಿ ಆಗರ್ಭ ಬ್ರಹ್ಮಚಾರಿಯಾಗಿ ಕಾಷ್ಟ ಬ್ರಹ್ಮಚಾರಿಯಾಗಿ ಇವರು ಪಾಡಿ ಇವರ ಆಶ್ರಮವನ್ನ ಆಶ್ರಮವಾಸಿಯಾಗಿ ಇರ್ತಾರೆ. ಒಂದು ಪುಷ್ಪ ತೋಟವನ್ನ ಮಾಡಿಕೊಂಡು ಅದರಲ್ಲಿ ದಿನ
ರಂಗನಿಗೆ ಮಾಲೆಯನ್ನು ಕಟ್ಟಿ ಸಮರ್ಪಣೆ ಮಾಡ್ತಾ ಇರ್ತಾರೆ. ಒಂದು ದಿನ ಆ ಒಂದು ರಾಜ್ಯದ ಓರ್ವ రాజనర్తకి ಒಂದೊందు బుక్కಲ್ಲಿ రాజనర్తకి అని ఇచ్చింటారు. ఒక్కొక్క పుస్తకంలో వేశ్య అని ఇచ్చింటారు. ఏదైనా కానీ some lady, okay, who is affiliated to the ರಾಜ್ಯಂ, to the kingdom. So ಕೆಲವರು ರಾಜನರ್ತಕಿ ಅಂತಾರೆ, ಕೆಲವರು ವೇಶ್ಯೆ ಅಂತಾರೆ. ಅವಳು ಆ ಆಶ್ರಮದ ಆ ವಾಟಿಕೆ ಉದ್ಯಾನವನವನ್ನ ನೋಡಿ ಮಾರಿ ಹೋಗ್ತಾಳೆ. ಇದ್ ಯಾರ್ದು ಉದ್ಯಾನವನ ಅಂತ ತನ್ನ ಸಖಿಯನ್ನ ಕೇಳ್ತಾಳೆ. ಕೇಳಿದಾಗ ಅಯ್ಯೋ ಅಲ್ಲಿಗೆಲ್ಲ ನಾವು ಪ್ರವೇಶ ಕೊಡ್ಬಾರ್ದು, ಮಹಾ ವಿಪ್ರೋತ್ತಮರು ಅವರು, ಮಹಾಭಕ್ತರು ಅವ್ರು ಯಾರು ಗೊತ್ತಾ, ಸಾಕ್ಷಾತ್ ವಿಪ್ರನಾರಾಯಣ. ತದೇಕ ಚಿತ್ತವಾಗಿ ರಂಗನಾಥನಲ್ಲೇ ಅವರ ಚಿತ್ತವನ್ನ ಮನಸ್ಸನ್ನ ಇಟ್ಟಿದ್ದಾರೆ. ಲೆಟ್ ಅಸ್ ನಾಟ್ ಗೋ ದೇರ್ ಅಂಡ್ ಡಿಸ್ಟರ್ಬ್ ಹಿಮ್ ಅಂದ್ರೆ ಇವಳು ಕೇಳಲ್ಲ. ಆಹಾ ಈ ಉದ್ಯಾನವನ ಎಷ್ಟು ಚೆನ್ನಾಗಿದೆ ಅಂತ ಹೋಗಿ ಅಲ್ಲಿ ವಿಹರಿಸ್ತಾ ಇರ್ಬೇಕಾದ್ರೆ ವಿಪ್ರನಾರಾಯಣರು ಹೂ ಕೀಳಕ್ ಬರ್ತಾರೆ. ಬಂದಾಗ ಇವಳು ವಿಪ್ರನಾರಾಯಣರನ್ನ ನೋಡಿ ಮನಸ್ಸು ವಿಚಲಿತವಾಗುತ್ತೆ. ಆದ್ರೆ ವಿಪ್ರನಾರಾಯಣರು ಇವಳ ಕಡೆಗೆ ತಿರುಗೇ ನೋಡಲ್ಲ. He doesn't even bother to see towards this ವೇಶ್ಯ. Her name was ದೇವದೇವಿ. ಓಕೆ, ಆ ದೇವದೇವಿಯ ಕಡೆಗೆ ತಿರ್ಗೇ ನೋಡಲ್ಲ. ಇವ್ರು ಏನ್ ಮಾಡ್ತಾರೆ, ರಂಗನ ಧ್ಯಾನದಲ್ಲಿ ಲೀನವಾಗಿ ಪುಷ್ಪಗಳನ್ನ ಪರಿಹಿಕೊಂಡು ಕಿತ್ಕೊಂಡ್ಬಿಟ್ಟು ಮಾಲೆ ಕಟ್ಟಕ್ಕೆ ಹೊರಟೇ ಹೋಗ್ತಾರೆ. ಇವಳಿಗೆ ಒಂಥರ ಕ್ಷೇಮ ಆಗುತ್ತೆ. ಮೇಲೂ ಒಂಥರ ನನ್ನನ್ನ ಅಲಕ್ಷ್ಯ ಮಾಡಿದ್ರು ನೋಡೋನು ಒಂದು ಅಹಂಕಾರದ ಅಹಂಭಾವ ಬರುತ್ತೆ. ಹೌ ಕುಡ್ ಹಿ ಡೂ ದಿಸ್ ಕೈಂಡ್ ಆಫ್ ತಿರಸ್ಕಾರ ಟು ಮೀ? The people are whoring behind me for my beauty. The people want to see my glimpse at least. ಎಲ್ಲಿ ನೋಡಿದ್ರು ಪ್ರೆಸ್ ಅವರು, ಪ್ರಿಂಟ್ ಅವರು, ಎಲ್ಲಿ ನೋಡಿದ್ರು ಕ್ಯಾಮ್ರಾ ಮ್ಯಾನು, ಸೆಲೆಬ್ರಿಟೀಸ್ ಬಂದ್ರು ಅಂದ್ರೆ ಅದೇ ತಾನೇ ಮಾಡೋದು. ಸದ್ಯ ಅವ್ರು ಹೋಗಿ ಕಮೋಡ್ ಮೇಲೆ ಕುತ್ಕೊಳ್ಳೋದ್ನು ವಿಡಿಯೋ ಮಾಡಲ್ಲ. ಪುಣ್ಯ ಬದುಕೊಂಡ್ವಿ ನಾವು. ಒಪ್ಕೋತೀರಾ? ఒప్పుకుంటారా? ఎంత టైం బ్రీత్ చేశారు, ఎంత టైం కణ్ కొట్టుకున్నారు, ఎంత టైం మూగు సిందారు, ఏం భోజనం చేసి అంతా వస్తుంది. సద్య ఎంత టైం కమోడ్ మీద కూర్చున్నాను అనేది రాకుండా ఉంది. ಅದು వచ్చుండొచ్చు, మాకు తెలియదు అల్వా. అదేనవరు దేవురా పరమాత్ముడా, ఏం ఉద్ధారం చేస్తారు. భగవంతుడు టాలెంట్ ఇచ్చారు, వాళ్ళు చేశారు ఫిలింలో, అంతే. జీవనమే ఒక ఫిలిం కదా, ఎక్స్టెండెడ్ ఫిలిం ఇది. అదా 2 hours, మాది ఒక 20 years అంతే. దానికి ఏమిటికి అటువంటి ఒక ఇంపార్టెన్స్ వాళ్ళకి ఇస్తారో దేవుడికే తెలిసి కదా. ఏదైనా వీడియో 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 వీడియో. అలాగా ఆ సెలబ్రిటీ అటువంటి అహంకారము ఈమెకి కూడా వచ్చింది. నా ఊర్లో నా సౌందర్యం చూసేకి ರೇಷನ್ ಕಾರ್ಡ್ పెట్టుకొని ಸೀಮೆಣ್ಣೆ ಡಬ್ಬಾ ಸಮೇತ ನಿಲ್ತಾರಲ್ಲ ಕ್ಯೂ, ಆ ತರ ನಿಲ್ತಾರೆ. ನಾ ಹೊರಗಡೆ ಬಂದ್ರೇನೆ, ಮೇನಾ ಹೊತ್ಕೊಂಡ್ ಬರೋರು ಹೊರಗಡೆ ತಂದ್ರೇನೆ ಆ ತರ ಕ್ಯೂ ನಿಲ್ತಾರೆ. ಇನ್ ಸ್ಪೈಟ್ ಆಫ್ ಕಮಿಂಗ್ ಟು ಹಿಸ್ ಉದ್ಯಾನವನ, ಹಿ ಇಸ್ ನಾಟ್ ಸೀಯಿಂಗ್ ಮೀ ಅಂತ ಹೇಳಿ ತುಂಬಾ ಸಿಟ್ಟು ಬರುತ್ತೆ. ಇವಳು ಶಪಥ ಮಾಡ್ತಾಳೆ, ಇದೇ ವಿಪ್ರನಾರಾಯಣನನ್ನ ನನ್ನ ವಶ ಮಾಡಿಕೊಂಡು ನಾನು ಮಾಯೆಯಲ್ಲಿ ಇವರನ್ನ ಬೀಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ದೇವದೇವಿನೇ ಅಲ್ಲ. ತುಂಬಾ ఉచితವಾದ శపథ, లోకవే ఉద్ధార ಆಗೋ శపథ. ఎవరికి కావాలా ఈమె శపథం? చేసింది అటువంటి శపథాలు. ಆದ್ರೆ ವಿಪ್ರನಾರಾಯಣನನ್ನ ಯಾವ ರೀತಿನೂ ಅಲ್ಲಾಡ್ಸಕ್ಕೆ ಆಗ್ಲಿಲ್ಲ, ಅಪ್ರೋಚ್ ಮಾಡಕ್ಕೆ ಆಗ್ಲಿಲ್ಲ. Then she finds out only way to trap this ವಿಪ್ರನಾರಾಯಣ is none other but ರಂಗ. ಒಪ್ಕೋತೀರಾ? ರಂಗನ ಹೆಸರು ಹೇಳ್ಕೊಂಡೆ ಇವರನ್ನ ನಾ ಟ್ರ್ಯಾಪ್ ಮಾಡ್ಬೇಕು ಅಂತ ಒಂದು ದಿನ ಏನ್ ಮಾಡ್ತಾಳೆ, ದೊಡ್ಡ వనమాలయನ್ನ తానే కట్టి తత్తాಳೆ. ఆమె స్వంత చేతములో ఒక పెద్ద ఫ్రెష్ గా ఉండే వనమాల కట్టి ತಂದು ಇದು ರಂಗನಿಗೆ ಸಮರ್ಪಿಸಕ್ಕೆ ನಾನು ತಂದಿದ್ದೀನಿ ಅಂತ ಹೇಳಿ ವಿಪ್ರನಾರಾಯಣನಿಗೆ ತೋರಿಸ್ತಾರೆ. ಅದೆಲ್ಲ ಕಡೆಯದಮ್ಮ,
என்னுடைய புஷ்ப தோட்டத்துல விளைஞ்ச ஒரு பூ கைங்கரியம் தான் நான் பண்ணிட்டு இருக்கேன் ரங்கனுக்கு. நீ எங்கிருந்தோ கொண்டு வந்த ಅದೆಲ್ಲ ಯಾವ ತರ ಕಟ್ಟಿರ್ತೀಯೋ, ಎಂಜಿಲ್ ಕೈಯಲ್ಲೆಲ್ಲ ಹೆಂಗ್ ಕಟ್ಟಿರ್ತೀಯೋ, ಶುದ್ಧವಾಗಿ ಕಟ್ಟಿರ್ತೀಯೋ, ಜೊತೆಗೆ ನೀನು ಆಳ್ವಾರುಗಳ ಪ್ರಬಂಧಗಳನ್ನ ಹೇಳಿ ಕಟ್ಟಿದೀಯೋ ಇಲ್ವೋ ವಿಡೋಣ, ಅದೆಲ್ಲ ಇಲ್ಲ ಅಂದಾಗ, ಇಲ್ಲ ನನಗೆ ಸ್ವಪ್ನದಲ್ಲಿ ರಂಗನಾಥ ಬಂದ. ಹಿ ಟೋಲ್ಡ್ ದಟ್ ವಿಪ್ರನಾರಾಯಣರು ನನಗೆ ನಿತ್ಯವೂ ವನಮಾಲೆಯನ್ನ ಕಟ್ತಾರೆ. ಟುಡೇ ಯು ಪ್ಲೀಸ್ ಟೈ ದ ವನಮಾಲ and give it to Viprarayana, and that becomes a seva to you. And if you do this Manava seva, that is equal to Madhava seva. Rangane ನನಗೆ ಹೇಳದ ಅಂತ ಸುಳ್ಳು ಹೇಳುದು. See, that is the only way to trap him ಅಂತ ಗೊತ್ತಾಯ್ತು ಅವಳಿಗೆ. ಇವ್ರು ನಂಬಿದ್ರು. ಬಹಳ ಮುಗ್ಧ ಮನಸ್ಸವ್ರು ಇವ್ರು, ಏನ್ ಅಲ್ಪ ಸ್ವಲ್ಪದವ್ರಲ್ಲ, ಆದ್ರೆ ಬಹಳ ಮುಗ್ಧ ಮನಸ್ಸು. ಚಾಚು ತಪ್ಪದೆ ರಂಗಾನೇ ಹೇಳದ್ನ. ಓ ಮೈ ಗುಡ್ನೆಸ್, ಯು ಆರ್ ಸೋ ಲಕ್ಕಿ to visualize that Ranga in your dream. We are so happy and glad to receive this Vanamala from you. ತಗೊಂಡ್ರು ಕೈಯಲ್ಲಿ ವನಮಾಲೆಯನ್ನ, ತಗೊಂಡು ಹೋಗಿ ದೇವರಿಗೆ ಸಮರ್ಪಣೆ ಮಾಡಿದ್ರು. ಈ ರೀತಿ ವಾರಕ್ಕೆ 1 ದಿನ ಕೊಡ್ತಾ ಇದ್ದವಳು ವಾರದಲ್ಲಿ 2 ದಿನ ಕೊಡಕ್ಕೆ ಶುರು ಮಾಡಿದ್ಲು. 2 ದಿನ ಕೊಡ್ತಾ ಇದ್ದವಳು 3 ದಿನ ಆಯ್ತು. 3 ದಿನ ಹೋಗಿ 7 ದಿನವೂ ಕೊಡಕ್ ಶುರು ಮಾಡಿದ್ಲು. ಒಂದಿನ ಅಹೋರಾತ್ರಿ ಬಂದು ಇಲ್ಲೇ ಮಾತಾಡ್ಕೊಂಡು ಸಲಿಗೆಯಿಂದ ಕೂತು ಮಳೆ ಬರಕ್ ಶುರು ಆಯ್ತು. ಸ್ವಗ್ರಹಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಅಲ್ಲಿ ಸಲಿಗೆ ಬೆಳೀತು, ಸಲಿಗೆ ಮಿತಿ ಮೀರ್ತು, ಸ್ನೇಹವಾಯ್ತು, ಸ್ನೇಹ ಪಾಶವಾಯ್ತು, ಪಾಶ ವ್ಯಾಮೋಹವಾಯ್ತು, ವ್ಯಾಮೋಹ ಎಲ್ಲಿಗೋ ಲೀಡಾಯ್ತು. ಕೊನೆಗೆ ವಿಪ್ರನಾರಾಯಣರ ಸ್ವಬುದ್ಧಿ ಸ್ವಲ್ಪವಾಗಿ ಜಾರಿ ಕೊನೆಗೇನಾದ್ರೂ ಇವರು ಸಂಪೂರ್ಣವಾಗಿ ದೇವದೇವಿಗೆ ಅಡಿಮೆಯಾದ್ರು. ದೇವದೇವ ಅನ್ನೋ ಬಾಯಿ ಕೊನೆಗೆ ದೇವದೇವನನ್ನ ಮರ್ತೇ ಹೋಯ್ತು. ಸಂಪೂರ್ಣವಾಗಿ ದೇವದೇವಿಯಲ್ಲೇ ಹೋಗಿ ನಿರತರಾದ್ರು. ಹೇಳಿ ಕೇಳಿ ವನಮಾಲೆಯ ಅಂಶ ಆ ಬುದ್ಧಿ ಇದ್ದೇ ಇರುತ್ತಲ್ವಾ. ಹೂಗಳಿಗೆ ಯಾವ ಥರದ ಬುದ್ಧಿ? ಯಾರು ಅದನ್ನ ಸ್ವೀಕರಿಸಿ ಮುಡಿತಾರೋ ಅವರನ್ನ ಅದು ಸೌಂದರ್ಯ ಮಾಡುತ್ತೆ. ಒಪ್ಕೋತೀರಾ? ನೀವ್ ಮುಡಿದ್ರೆ ನೀವು ಸೌಂದರ್ಯವಾಗಿರ್ತೀರಾ. ಅಯ್ಯೋ, ನಿಮ್ಮ ಮುಡಿಗೆ ನಾನ್ ಸೌಂದರ್ಯವನ್ನ ಕೊಡಲ್ಲ, ಭಗವಂತನ ಮಾತ್ರ ನಾನ್ ಸೌಂದರ್ಯ ಕೊಡೋದು ಅನ್ನುತ್ತಾ ಹೂವ. ವನಮಾಲೆಯ ಅಂಶ ಇವ್ರು. She wanted to adore this Vipranarayana. That is why this Vipranarayana got inclined towards Devadevi, and she completely forgot Ranganatha. ರಂಗನಾಥನೆಯೇ ಮರಂದ ಅಂದ ತರುವಾಯ ರಂಗ remembers him. என்னது விப்ரநாராயணருக்கு என்ன பத்தி சிந்தனையே கிடையாது. ரங்கா அப்படி ஒரு வார்த்தையும் இவருடைய வாயில நொழியாது. என்னை பத்தி எந்த ஒரு விதமான எண்ணமும் இல்லாம எப்ப பார்த்தாலும் கொஞ்சி குலாபி, எப்ப பார்த்தாலும் தேவதேவி அவளுடைய கால் அடியிலே கிடக்கிறார்களே. I had to do some natakam for this. I have to remember him that you have come here for my stotra patanam, not Devadevi stotra patanam ಅಂತ ಒಂದು ನಾಟಕವನ್ನ ಹೂಡ್ದ. ಆ ನಾಟಕದಲ್ಲಿ ಈ ರಂಗ ಯಾರಪ್ಪ? ದಿಸ್ ರಂಗ ಒನ್ ವಾಸ್ an eternal servant to ವಿಪ್ರನಾರಾಯಣ. ಅವನ ವೇಷದವನ್ನ ಸಾಕ್ಷಾತ್ ಶ್ರೀರಂಗನಾಥ ಧರಿಸ್ತಾ ತನ್ನ ಒಡವೆಗಳನ್ನೆಲ್ಲ ತಾನೇ ತಗೊಂಡು ಬಂದ. ಊರವ್ರಿಗೆಲ್ಲ ಗೊತ್ತಾಗ್ಬೇಕು ದಟ್ ದಿಸ್ ರಂಗ ಇಸ್ ಹೋಲ್ಡಿಂಗ್ ರಂಗನಾಥಸ್ ಜ್ಯುವೆಲ್ರಿ ಇನ್ ಹಿಸ್ ಹ್ಯಾಂಡ್ ಅನ್ನೋ ತರ. ಹೋಗಿ ಹಗಲಲ್ಲೇ ವಿಪ್ರನಾರಾಯಣರು ಕೊಟ್ಟು ಕಳಿಸಿದ್ರು ಅಂತ ಹೇಳಿ ದೇವದೇವಿಯ ತಾಯಿ ಅವಳ ಕೈಗೆ ಕೊಟ್ಟ ಬಂದ ಈ ರಂಗ. ಸರ್ವೆಂಟ್ ರೂಪದಲ್ಲಿ ಬಂದಿದ್ದವ ನಿಜವಾದ ರಂಗ, ನಾಟ್ ದ ಸರ್ವೆಂಟ್ ರಂಗ. ಕೊನೆಗೆ ಮಾರನೇ ದಿನ ಸುಪ್ರಭಾತ ಆಯ್ತು ಪರಮಾತ್ಮನಿಗೆ. ಶ್ರೀರಂಗದಲ್ಲಿ ನೋಡಿದ್ರೆ ರಂಗನಾಥನ ವಿಗ್ರಹ ಖಾಲಿ, ಎಲ್ಲ ಏನ್ ಆಭರಣಗಳು ಇಲ್ಲ, ಒಂದು ಚೂರು ಆಭರಣನೂ ಇಲ್ಲ. ಸರ್ವಾಭರಣ ಭೂಷಿತನಾಗಿ ಭಗವಂತ ಮಲಗಿದಾನೆ ಯಾವಾಗ್ಲೂ ಅಲ್ಲಿ ಅಲ್ವಾ. ಒಂದ್ ಆಭರಣ ಇಲ್ಲ. ಏನಾಯ್ತು ಎಲ್ಲಾ ಆಭರಣಗಳು? ಊರವರೆಲ್ಲ ನೋಡಿದಾರಲ್ಲ,
ಆ ವಿಪ್ರನಾರಾಯಣ ಅಂತ ಇದಾರಲ್ಲ, ಅವ್ರ ಸರ್ವೆಂಟ್ ಒಬ್ಬ ರಂಗ ಅಂತ. ವಿ ಸಾ ಹಿಮ್ ಟೇಕಿಂಗ್ ಆಲ್ ದ ಜ್ಯುವೆಲ್ರಿ ಅಂಡ್ ಗೋಯಿಂಗ್ ಟುವರ್ಡ್ಸ್ ದೇವದೇವಿ. ಈ ಊರಿನ ವೈಶ್ಯೆ, ತುಂಬಾ ದೊಡ್ಡ ಸಹಕಾರ ವೈಶ್ಯ ಒಬ್ಳಿದಾಳಲ್ಲ, ಹೋಗಿ ಅವ್ರ ಮನೆಯಲ್ಲಿ ಅದ್ ಯಾರೋ ಒಂದು ಹೆಂಗಸಿಗೆ ಕೊಟ್ಟಿದ್ದನ್ನ ನಾವೆಲ್ಲ ನೋಡಿದ್ವಿ. ನಾವ್ ಒಂದ್ ಕೆಲ್ಸ ಮಾಡಿದ್ರೆ 10 ಕಣ್ಣು ಗಮನಿಸ್ತಾ ಇರುತ್ತೆ ಊರಲ್ಲಿ ಅಲ್ವಾ. ನಾವ್ ಅನ್ಕೊಂಡಿರ್ತೀವಿ ಯಾರು ಗಮನಿಸಿಲ್ಲ ಅಂತ. ಇಫ್ ವಿ ಡೂ ಸರ್ಟನ್ ಥಿಂಗ್ಸ್, then people will be remembering us. Is it not? Is it not? Nobody is there on screen. To whom I am teaching, I don't know, except Yashoda Mami, Anuradha Mami, Kasturi Mami. Nobody is there on screen. ನಾನು ಹಿಂಗ್ ಗೋಡೆಗ ಟೀಚೆ ಮಾಡ್ತಾ ಇರೋದು. ಸುಕನ್ಯಾ ಮಾಮಿ, ಪ್ರೇಮ ಮಾಮಿ, ಸ್ಮಿತಾ, ಪ್ರೀತಿ, ಮಮತಾ, ವಿದ್ಯಾ, what happened? Nobody is there on screen. Chandrika? Sir, sorry, I'm just, I mean, my leg, I'm not able to sit, sir. Okay. ಎಲ್ಲಾದ್ರೂ ಸ್ವಲ್ಪ ಸ್ಕ್ರೀನ್ಗೆ ಬನ್ನಿ. ಇವನ್ ಐ ಗೆಟ್ ಎ ಇಂಟ್ರೆಸ್ಟ್ ಟು ಟೆಲ್ ದ ಸ್ಟೋರಿ. ಇಲ್ದಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ಮೊಬೈಲ್ ನಿಂಗೆ ಇಟ್ಬಿಟ್ಟು ಗೋಡೆ ಕಡೆ ತಿರ್ಗಿ ನೋಡ್ಕೊಂಡು ಹೇಳ್ತೀನಿ ಅಲ್ಲಾಹು ಅಕ್ಬರ್ ಅಂತ. ಹೌದಾ? ಹೌ ಅಬೌಟ್ ವಿದ್ಯಾ? ಈಗ ಕೈ ಎತ್ತಾ ಇದಾರೆ, ಇಷ್ಟೊತ್ತು ಏನಾಯ್ತು? ಹಾ, ಎವ್ರಿಬಡಿ ಕಮ್ ಆನ್ ಸ್ಕ್ರೀನ್. ಸಿ, ಯು ಶುಡ್ put me in your case, or you have to be in my case. Only then you will know the struggle of a guru. Everybody I am telling. ಯಾರು ಇಲ್ಲಿ ಇಲ್ವೇ ಇಲ್ಲ. ನಾನು ಎಲ್ಲಿ ಟೀಚ್ ಮಾಡ್ಲಿ ಹೇಳಿ? I should have some interest to know, at least to see few faces here, right? ಏನ್ ರಿಪ್ಲೈ ಇಲ್ಲ, ರೆಸ್ಪಾನ್ಸ್ ಇಲ್ಲ. అర్థమైందా తెలీదు ఏమి? ఎవరన్నా రిప్లై చేయాలో వాళ్ళే చేస్తా ఉన్నారు. యశోద మమ్మీ ಮಾಡ್ತಾರೆ, ಅದು ಬಿಟ್ರೆ ನೆಕ್ಸ್ಟ್ ಅನುರಾಧ ಮಾಮಿ ಮಾಡ್ತಾರೆ, ಅದು ಬಿಟ್ರೆ ಕಸ್ತೂರಿ ಮಾಮಿ, ಅದ್ ಬಿಟ್ರೆ ಇನ್ಯಾರು ಇಲ್ಲ. ಯು ಟೆಲ್ ಮಿ, ಹೌ ಮೆನಿ ಪೀಪಲ್ ಆರ್ ಆಕ್ಟಿವ್ ಇನ್ ಮೈ ಕ್ಲಾಸ್? Nobody either even responds saying whether you acknowledged or not. That should not be my teaching. I will teach, I can ignore you people and teach, but that is not the great thing. I can't ignore anybody so easily. ಅಲ್ವಾ? ನೀವು ಕಂಟಿನ್ಯೂಸ್ ಆಗಿ ಇಲ್ಲ ಅಂದ್ರು ಅಟ್ಲೀಸ್ಟ್ ಒಂದು half an hour ಆದ್ರೂ ಮುಖ ತೋರಿಸಿ. ಓಕೆ? ಎಲ್ಲಾರು ಬರ್ಬೇಕು ಸ್ಕ್ರೀನಿಗೆ. ಅದೆಲ್ಲಾದ್ರೂ ಹೇಳ್ಬೇಕು ಅಲ್ವಾ? ನಾನು ಮುಂಚೆನೆ ಹೇಳಿದೀನಿ ನಿಮ್ಗೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹತ್ರ ನಾನು ಹೇಳಿಸ್ಕೊತಾ ಇದ್ದೆ ಕಥೆಗಳೆಲ್ಲ. ಅನ್ಬೇಕಿತ್ತು ನಮ್ಮ ಅಜ್ಜಿಗೆ. ನಾ ಅನ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಾನೆ ಇರ್ತಾ ಇರ್ಲಿಲ್ಲ. ಇಷ್ಟಿಗೂ ನಮ್ಮ ಅಜ್ಜಿ ಕಿವಿ ಕೇಳಿಸ್ತಾ ಇರ್ಲಿಲ್ಲ. ನಮ್ ಅವ್ರ ತಾಯಿಗೆ ಅನ್ಬೇಕ. ಅಲ್ಲ ಪಾಟಿ, ನಾವು ಅನ್ನೋದೇ ನಿನ್ ಕೇಳ್ಸಲ್ಲ. ಅದ್ ಎಲ್ಲಿಂದ ನೀನ್ ಮತ್ತೆ? ಇಲ್ಲ, ನೀ ರೆಸ್ಪಾಂಡ್ ಮಾಡಿದ್ರೇನೆ ನನ್ ಕತೆ ಮುಂದುವರಿಯೋದು, ಇಲ್ಲಿದ್ರೆ ಮೈಂಡ್ ಬ್ಲಾಂಕ್ ಆಗುತ್ತೆ. ಐ ಕ್ಯಾನಾಟ್ ಗೋ ಫರ್ದರ್ ಅನ್ನೋರು. That is very true. When I am teaching, I am realizing it. Every time I remember my grandmother, whatever she says, it's very true. If somebody doesn't acknowledge me, at least showing your face, my mind will become blank. Okay? ನಿಮ್ಗೆ ಏನಾದ್ರೂ ಕೆಲಸ ಇದ್ರು ಮಾಡಿದ್ರು, at least for half an hour show your ದಿವ್ಯಮಂಗಳ ವಿಗ್ರಹ. Then you can get into your. Okay? So, ಈ ರೀತಿ ದೇವದೇವಿ 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 ಸದಾ ಕಾಲ ಆ ಒಂದು ರಾಜನರ್ತಿಕೆ ಹಿಂದ್ಗಡೆನೆ ಅವಳ ಕಾಲ ಕೆಳಗಡೆ ದಾಸನಾಗಿ ಹೋಗಿ ಉರುಬಿದ್ರು. ಕೊನೆಗೆ ಊರಲ್ಲಿ ಅಪವಾದವಾಯಿತು. ಈ ವೇಶ್ಯೆಗೆ ಎಲ್ಲಾ ಒಡವೆಗಳನ್ನು ಕೊಡಬೇಕಿತ್ತು. ಕೈಯಲ್ಲಿ ದುಗ್ಗಾಣಿ ಒಂದು ಚೂರು ಇಲ್ಲ ಈ ಬಡ ಬ್ರಾಹ್ಮಣನಿಗೆ. ಇನ್ನೇನ್ ಮಾಡೋದು ಅಂತ ರಂಗನಾಥನ ಭಕ್ತನಾಗಿ ವೇಷ ಹಾಕೊಂಡು ಎಲ್ಲವನ್ನು ಕದ್ದು ಕೊಟ್ಟಿದ್ದಾನೆ. ಯಾರಿಗೂ ಗೊತ್ತಾಗಿದೆಯಲ್ಲ ರಂಗ ಬಂದು ತಗೊಂಡ್ ಹೋದ ಅಂತ. ಅದೇ ಬಂದಿರೋದು ಈ ರಂಗ ಅಂತ ಗೊತ್ತಿಲ್ಲ, ಆ ರಂಗ ಅಂತ ಗೊತ್ತಾಗೋಯ್ತು. ಗೊತ್ತಾಯ್ತಾ? ತಗೊಂಡ್ ಹೋಗಿ ಇವ್ರನ್ನ ರಾಜಭಟರು ಗಲ್ಲಿಗೆ ಏರ್ಸಕ್ ನಿಲ್ಸಿದ್ರು. ಒಂದು ದೊಡ್ಡ ಕಂಬ ಊರ್ ಮಧ್ಯದಲ್ಲಿ. ಇವನನ್ನ ಗಲ್ಲಿಗೆ ಏರಿಸ್ಬೇಕು, ಇಲ್ಲಿದ್ರೆ ಶಿರಚ್ಛೇದನ ಮಾಡ್ಬೇಕು, ಇಲ್ದಿದ್ರೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ಬೇಕು, ಏನಾದ್ರೂ ಒಂದ್ ಮಾಡ್ಬೇಕು. This is not the right way which he has done. But he never proved, saying that, no, I'm not the thief. I haven't stolen any of the jewelry of Sri Ranganatha. ಅಂತ ಒಂದು ಕ್ಷಣವೂ ಪ್ರೂವ್ ಮಾಡಕ್ಕೂ ಹೋಗ್ಲಿಲ್ಲ, ಬಾಯಿ ಬಿಡಕ್ಕೂ ಹೋಗ್ಲಿಲ್ಲ. Why?
ನಾವೇ ಆ ಜಾಗದಲ್ಲಿ ಇದ್ದಿದ್ರೆ ನಾವು ಪ್ರೂವ್ ಮಾಡ್ತಾ ಇದ್ವಿ ಅಲ್ವಾ? ನೋ ನೋ ಐ ಹ್ಯಾವ್ ನಾಟ್ ಟೇಕನ್, ಐ ಡೋಂಟ್ ನೋ ಅಂತ ಎಲ್ಲ. ಯಾಕೆ ಇವರು ಪ್ರೂವ್ ಮಾಡಕ್ ಹೋಗ್ಲಿಲ್ಲ? ಭಗವಂತನೇ ಅವ್ರನ್ನ ಸೇವ್ ಮಾಡ್ತಾರೆ. ಭಗವಂತನಲ್ಲಿ ಅಷ್ಟು ಅಷ್ಟೊಂದು ಭಕ್ತಿ ಇದ್ದಿದ್ರಿಂದ ಅವನೇ ಪ್ರೊಟೆಕ್ಷನ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ. ಇಲ್ಲ ಅವನೇ ಸರ್, ಭಗವಂತನು ಮರ್ತೋದೆ ತಪ್ಪಾಯ್ತು, ಅದಕ್ಕೆ ಈ ಶಿಕ್ಷೆ ಅಂತ ಅನ್ಕೊಳ್ತಾನೆ. ಭಗವಂತನೇ ಪ್ರೊಟೆಕ್ಟ್ ಮಾಡ್ಕೋತಾನೆ ಭಕ್ತಿ ಇರೋದ್ರಿಂದ ಅಂತ ಒಂದು ಆಂಗಲ್ ಇಂದ ಯೋಚನೆ. ಇನ್ನೊಂದು ಆಂಗಲ್ ಇಂದ ಭಗವಂತನ ಮರ್ತೋದೆ, ದಟ್ ಇಸ್ ವೈ ನಾವ್ ಐ ಹ್ಯಾವ್ ಟು ಅಂಡರ್ಗೋ ದಿಸ್ ಕೈಂಡ್ ಆಫ್ ಸಿಚುಯೇಷನ್ ಅಂತ ಇನ್ನೊಂದು ಆಂಗಲ್ ಆನ್ಸರ್. ಎನಿಬಡಿ ಎಲ್ಸ್? ಎಲ್ಲ ಆನ್ಸರು ಕರೆಕ್ಟೇ. ಎನಿಬಡಿ ಎಲ್ಸ್ ಅಂದ್ರೆ ನಮ್ದು ರಾಂಗು ಅನ್ಕೋಬೇಡಿ. ಹಾ, ವಾಟ್ ಎಲ್ಸ್? ಎನಿ ಅದರ್ ಥಾಟ್ಸ್? ಪ್ರೀತಿ, ಯೋಚನೆ ಮಾಡ್ಬೇಕು. ಸುಮ್ನೆ ಹೂ ಅಂದ್ಬಿಟ್ರೆ ಬ್ಲಾಂಕ್ ಆಗಿ. ಕಮ್ ಆನ್ ಥಿಂಕ್. ವಿದ್ಯಾ, ಎನಿ ಅದರ್ ಆಂಗಲ್? The guilt. Guilt-ಗೋಸ್ಕರ. ಹಾ, Maybe because of the guilt he stayed quiet. ಅದೇ ಇವ್ರು ಹೇಳಿದ ಆಂಗಲ್ ಅದೇ. ಯಾರು? ಅನುರಾಧಮ್ಮ. ಅಪರಾಧ ಮಾಡದೆ ಬಿಕಾಸ್ ಆಫ್ ಗಿಲ್ಟ್ ಹಿ ಇಸ್ ಕ್ವೈಟ್. ಆಯ್ತಾ? ಅಥವಾ ನಾನ್ ಪರಮ ಭಕ್ತ, ಹಂಗಾಗಿ ಭಗವಂತ ನನ್ನ ಕಾಪಾಡ್ಲಿ, ಬಿಕಾಸ್ ಆಫ್ ದಟ್ ಹಿ ಇಸ್ ಕ್ವೈಟ್. ಅವರಿಬ್ರು ಹೇಳಿದ್ದಾರೆ. ಇನ್ ಬೇರೆ ಬೇರೆ ಆಂಗಲ್. ಕಸ್ತೂರಿ ಮಾಮಿ, ಚಂದ್ರಿಕಾ, ಮಮತಾ ಮುಖ ಕಣ್ತು ಇವತ್ತು. భగవంతుని మర్చిపోయిన దానికి ಅವರು వేసిన శిక్ష అనుకుని పశ్చాత్తాప పడతారు సార్. అదే ఆన్సర్. ಅದೇ ಆನ್ಸರ್ ಇದು. ಮಮತಾ, ಟುಡೇ ಐ ಹ್ಯಾಡ್ ಟು ಲಿಟ್ ಘೀ ಲ್ಯಾಂಪ್ ಟು ರಂಗ ಬಿಕಾಸ್ ಯೋರ್ ಫೇಸ್ ಇಸ್ ಬಿನ್ ಶೋನ್. ಎಲ್ರು ನಿಮ್ ಮನೇಲಿ ತುಪ್ಪದ ದೀಪ ಹಚ್ಚಿ. ಯಾಕೆ ಹೇಳಿ? ಇವರೇ ಮಮತಾ ನೋಡಿ, ಈಗ ಬಂದಿದಾರಲ್ಲ ಇವರೇ ಮಮತಾ. ಶಿಲ್ಪಾ ಚಂದನ್ ಬಂದ್ರೆ ಅವತ್ತಿನ ದಿನ ಇನ್ನೊಂದು ತುಪ್ಪದ ದೀಪ ಹಚ್ಬೇಕು. ಮಮತಾ ಬಂದ್ರೆ, ವನಿತಾ ಬಂದ್ರೆ, ವನಿತಾ ಅವಾಗವಾಗ ಬರ್ತಾರೆ, ಶುದ್ಧ ಮೋಸ ಅಲ್ಲ. One more girl, sir. I don't know her at all. Who ವಿದ್ಯಾ, is this? Vidyana. she is I think cousin of Smita, I think. Who is she? ಅಲ್ಲ, ಇಲ್ಲಿ ಕಾಣಿಸ್ತಿರೋದು ಯಾರು ಅಂತ ಗೊತ್ತಾಗಿಲ್ಲ ಸರ್. Vidya is my friend, sir. Oh, she ಹೌದಾ? Vidya, is it? Okay. Yeah, ಅದೇನೋ Chandrika's ರೋಲ್ friend. ನಂಬರ್ ಸಮೇತ ಇದೆಯಲ್ಲ ಇವ್ರ ಹೆಸರು. First time 417. so I just wanted to- first time ನೋಡ್ತಿದ್ವಲ್ಲ ಸರ್ ಅವ್ರನ್ನ, ನೋಡಿಲ್ಲ ಅವ್ರನ್ನ. Usually ಅಡ್ಗೆ ಮಾಡ್ತಾ ಇರ್ತೀನಿ, so I avoid my video. Sorry for that, sir. ಇಲ್ಲ ಸರ್, ಕೇಟ್ರಿಂಗ್ ನಡೆಸ್ತಾ ಇದ್ದೀರಾ? ಅಷ್ಟು ಅಡ್ಗೆ ಮಾಡೋಷ್ಟು? ಇಲ್ಲ ಸರ್, ಅದು ಆ ಟೈಮಿಗೆ ಊಟ ಮಾಡ್ತಾರೆ ಮನೇಲಿ, ಸೊ ಹಾಕೊಂಡ್ ಕೇಳ್ತಾ ಇರ್ತೀನಿ. ಅದಕ್ಕೆ ನಾನು ವಿಡಿಯೋ ಆನ್ ಮಾಡಿರೋದಿಲ್ಲ. ಯು ಆರ್ ಥ್ರೂ ಚಂದ್ರಿಕಾ. ಓಕೆ, Yes, sir. చంద్రిక నుండి వాళ్ళు వచ్చిన వారు విద్య అని. యువర్ మమత, వనితాస్ కో సిస్టర్. యు నో హర్ ఐ థింక్. సో ಇನ್ನೊಬ್ರು ಲಾವಣ್ಯ ಅಂತ, ಅವ್ರು ಐ ಥಿಂಕ್ ಶಿ ಇಸ್ ಕಸಿನ್ ಆಫ್ ಸ್ಮಿತಾ. ಯಾರು? ಶಿಲ್ಪಾ ಚಂದನ. ಶಿಲ್ಪಾ ಕಜಿನ್ ಸರ್. ಈಕೆ ಶಿಲ್ಪಾ ಅಷ್ಟೇ ಲಕ್ಷಣವಾಗಿ ಬರ್ತಾ ఇದ್ದಾರೆ క్లాస్కి ಅವರು. శిల్పా ఎలా వస్తా ఉందో అంత చక్కగానే వాళ్ళు వస్తా ఉన్నారు. చెప్పండి లావణ్యకి నేను చెప్పತ್ನಿ. ಕ್ಲಾಸು ಅಂದ್ಮೇಲೆ ಒಂದು ಕಮಿಟೆಡ್ ಆಗಿ ಯಾರಾದ್ರೂ ಸರಿ ದಯವಿಟ್ಟು ಬನ್ನಿ. ಇದೆಲ್ಲ ಎಷ್ಟು ದಿನಾನೂ ನಡೆಯಲ್ಲ. ನಾಳೆ ದಿನ ನಿಮ್ಗೂ ಕಲಿಯಕ್ಕಾಗಲ್ಲ. when you have an opportunity, please grab it and utilize it and forget it finally. 4 or 5 years finish everything, finish, you are free from everything, but you have learned ಅಲ್ವಾ? ಒಂದು ಸಂತೃಪ್ತಿ ಇರುತ್ತೆ, ಕಲ್ತ್ವಪ್ಪ ನಾವು, ಬನ್ನಿ. ಓಕೆ, ಸೊ ನಾನೀಗ ಹೇಳ ಈ ಪುಸ್ತಕದಲ್ಲಿ ಕೊಟ್ಟಿರುವ ಒಂದು ಆಂಗಲ್ ಇಂದ. ಯಶೋಧ ಮಾಮಿ ಚೆನ್ನಾಗೋ. ಅದೇ ಅವರು ವಿಪ್ರನಾರಾಯಣರು ಶಿಕ್ಷೆ ಬಗ್ಗೆ ಯೋಚಿಸ್ತಾ ಇರ್ಬೇಕಾದ್ರೆ ತಾಯಾರು ಅವರಿಗೆ ರಂಗನಾಥನಿಗೆ ಭಕ್ತನಿಗೆ ಶಿಕ್ಷೆ ಆಗ್ತಾ ಇದೆ,
ಅದನ್ನ ನೋಡು ಅಂತ ಹೇಳ್ತಾರೆ ಅಂತ ಏನೋ. ಹೌದು, ದಟ್ ಇಸ್ ಕರೆಕ್ಟ್. ಪರಮಾತ್ಮ ಮತ್ತೆ ತಾಯಾರ್ ಇಬ್ರು ಕಾನ್ವರ್ಸ್ ಮಾಡೋದು ನಮ್ಮ ವಿಪ್ರನಾರಾಯಣರಿಗೆ ಕೇಳಿಸುತ್ತೆ. ಬಿಕಾಸ್ ಆಫ್ ಹಿಸ್ ಭಕ್ತಿ he is going to hear the conversation between ತಾಯಾರ್ ಅಂಡ್ ಪೆರುಮಾಳ್, ವಿರಾಟಿ ಅಂಡ್ ಪೆರುಮಾಳ್ ಅವರ ಮಧ್ಯದಲ್ಲಿ ನಮ್ಮ ಮಗುವನ್ನ ನಾವೇ ರೆಸ್ಕ್ಯೂ ಮಾಡ್ಲಿಲ್ಲ ಅಂದ್ರೆ then what is the possibilities of he is get riding of this particular punishment? You must rescue ಅಂತ ತಾಯಾರ್ ಹೇಳೋದೇನೋ ನಿಜ, ಆಯ್ತಾ? ಆದ್ರೆ ವಿಪ್ರನಾರಾಯಣರ ಮನಸ್ಸಲ್ಲಿ ಯಾವ ಗಿಲ್ಟು ಇಲ್ಲ. ಅದೇ ಸಮಯದಲ್ಲಿ ಭಗವಂತ ಕಾಪಾಡಿದ್ರೆ ಕಾಪಾಡ್ಲಿ, ಬಿಟ್ರೆ ಬಿಡ್ಲಿ. ನನ್ನನ್ನು ಕಾಪಾಡಬೇಕು ಅಂತ ಇದ್ರೆ ಕಾಪಾಡ್ತಾನೆ, ಕಾಪಾಡಬಾರ್ದು ಅಂತ ಇದ್ರೆ ನಾನು ಎಷ್ಟೇ ಕೇಳ್ಕೊಂಡ್ರು ಕಾಪಾಡಲ್ಲ. ಇಟ್ ಇಸ್ ಅಪ್ ಟು ಹಿಮ್ ಅಂತ ಒಂದು. ಮತ್ತೆ ಜನರೆಲ್ಲ ನನ್ನನ್ ಕೆಟ್ಟವನು ಅಂತ ಡಿಸೈಡ್ ಮಾಡಿದ್ಮೇಲೆ, ನಾನ್ ಕದ್ದಿದೀನಿ ಅಂತ ಅವ್ರಿಗನ್ಸಿದ್ಮೇಲೆ ಇಲ್ಲ ಅಂತ ನಾವ್ ವಾದ ಮಾಡಿದ್ರೆ ಅದೇನಾದ್ರೂ ಚೇಂಜ್ ಆಗತ್ತಾ? Will it going to be changed? So I cannot prove anybody saying that no, I haven't done this work, I haven't done this work. And moreover, yes, I have stolen. Yes, burgling ನನ್ನಿಂದ ಆಗಿದೆ. ಈಗ ಹೇಳಿ, ಏನ್ ಬರ್ಗ್ಲಿಂಗ್ ಆಗಿದೆ? ಎಸ್ ಮಮತಾ? ಏನ್ ಬರ್ಗ್ಲಿಂಗ್ ಆಗಿದೆ? ಪ್ರೇಮಗಾರು, ಶ್ಯಾಮಲಗಾರು, ప్రేమగారు అనేటప్పుడు శ్యామల గారు హెచ్చెట్టుకుంటారు. నెక్స్ట్ నానేనే వచ్చేది ఈ గురు నోట్లో. వాట్ హి హస్ ಬರ್ಗಲ್ಡ್, ವಾಟ್ ಹಿ ಹಸ್ ಥೆಫ್ಟ್, ಏನ್ ಕದ್ದಿದ್ದೀನಿ ಅಂತ ಮನಸ್ಸಲ್ಲಿ ಅವರಿಗೆ ಭಗವಂತನ ಮನಸ್ಸನ್ನ. ಭಗವಂತನ ಮನಸ್ಸನ್ನ ಕದ್ದಿದ್ರೆ ಶಿಕ್ಷೆನೇ ಇರ್ತಾ ಇರ್ಲಿಲ್ಲ. ಅದನ್ ಬಿಟ್ಟು ಬೇರೆ ಭಕ್ತಿ. ಇವಾಗ ಆಗಲ್ಲ. ಭಕ್ತಿ ಭಕ್ತಿ ನೋ, ಭಕ್ತಿ ಕಳ್ದು ಹೋಯ್ತು ಅಂತ. ಪ್ರೀತಿಯನ್ನ ಭಗವಂತ ಅವರು ದೇವರಿಗೆ ಮಾಡ್ತಿದ್ದ ಕೈಂಕರ್ಯದ ಟೈಮ್ ಅವರು ಮಿಸ್ ಮಾಡಿದ್ದಾರೆ. ವೆರಿ ಗುಡ್. ಇನ್ ದಟ್ ಆಂಗಲ್ ಟೆಲ್ ಮಿ ದ ಆನ್ಸರ್ ಚಂದ್ರಿಕಾ. ಯೋರ್ ಥಾಟ್ಸ್ ಆರ್ ಕರೆಕ್ಟ್. ತನ್ನ ಆತ್ಮವನ್ನ ತಾನು ಕದ್ಕೊಂಡಿದ್ದಾರೆ. ಇಷ್ಟು ದಿನ ಪರಮಾತ್ಮನಿಗೆ ತನ್ನ ಆತ್ಮವನ್ನ ಅರ್ಪಿಸ್ತಾ ಇದ್ರು. ಬಟ್ ಯಾವುದೋ ಒಂದು ವೇಷಿ ಸಹವಾಸ ಮಾಡಿ ಪರಮಾತ್ಮನನ್ನ ಮರೆತರು. ತನ್ನ ದೇಹದ ಭೋಗಕ್ಕೆ ತಾನು ಮೀಸಲಾಗಿ ನಿಂತರು. ದಟ್ ಮೀನ್ಸ್ ಯು ಆರ್ ಥಿಂಕಿಂಗ್ ದಟ್ ಆತ್ಮ ಇಸ್ ನಾಟ್ ಡಿಫರೆಂಟ್, ದೇಹ ಇಸ್ ನಾಟ್ ಡಿಫರೆಂಟ್, ಇಟ್ ಇಸ್ ಒನ್ ಅಂಡ್ ದ ಸೇಮ್. Yesterday we discussed, right, 5 ವಿಧವಾದ ದೋಷಗಳು. Okay, the first dosha, when you think that you are Atma and you are Sharira, as per the facilitations of Sharira, as per the bhoga of Sharira, you start behaving. Is it not? Comfortability of Sharira, your life will be situated. Okay, Atmavanna kadiyode மிகப்பெரிய ஒரு திருட்டுತನಂ ಅಂತ ಹೇಳ್ತೀವಿ. ಆತ್ಮವನ್ನ ಕದಿಯುವುದೇ చాలా గొప్పమైన ಥೆಫ್ಟ್. ಇಸ್ ಇಟ್ ನಾಟ್? ಇಸ್ ಇಟ್ ನಾಟ್? ಸರ್, ಆತ್ಮ ಕದಿಯೋದು ಅಂದ್ರೆ ಹೌ ಸರ್? ಕ್ಯಾನ್ ಯು ಎಕ್ಸ್ಪ್ಲೈನ್ ಇಟ್ ಸರ್? ಆತ್ಮವನ್ನ ಕದಿಯೋದು ಅಂದ್ರೆ ಆತ್ಮದ ಚೈತನ್ಯ ಈ ದೇಹದಲ್ಲಿ ಇರುತ್ತೆ. ದೇವರ ಕಡೆ ತಿರುಗೇ ನೋಡಲ್ಲ. ಕಣ್ಣೆಲ್ಲ ಬರೀ ವಿಷಯ ಸುಖಗಳನ್ನೇ ಗ್ರಹಿಸ್ತಾ ಇರುತ್ತೆ. ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನ ನೋಡೋದೇ ಇಲ್ಲ. ಬಾಯಿ ಬರೀ ನಿಮ್ಮನೆ ದೋಸೆ ತೂತ, ನಮ್ಮನೆ ಕಾವಲಿ ತೂತ, ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಬರೀ ಈ ತರದ ಮಾತುಗಳನ್ನೇ ಆಡ್ತಾ ಇರುತ್ತೆ. ಒಂದು ರಾಮ ಕೃಷ್ಣ ನಾರಾಯಣ ಅನ್ನೋ ರುಚಿ ಆ ನಾಲಿಗೆಗೆ ಬಂದೇ ಇಲ್ಲ. విషయ సుఖంలో పంచేంద్రియము ఎవరికి ఉంటుందో అది యు ఆర్ స్టోలన్ యువర్ ఆత్మ, రైట్? ఇట్ ఈస్ ఈక్వల్ టు దట్ ఆఫ్ యు ఆర్ స్టీలింగ్ యువರ್ ಆತ್ಮ. ಒಪ್ಕೋತೀರಾ? ಕೈಗಳಲ್ಲಿ ಬರೀ ನನಗ್ ಬೇಕಾದ ವಿಷಯಗಳನ್ನ ಮಾಡ್ಕೋತೀನಿ, ಕಾಲುಗಳು ಬರೀ ರೆಸಾರ್ಟ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಓಡ್ತಾ ಇರುತ್ತೆ. ನನ್ನ ದೇಹ ಬರೀ ರುಚಿಯಾಗಿ ತಿನ್ನೋದು, ರುಚಿಯಾಗಿ ಮಾತಾಡೋದು, ರುಚಿಯಾಗಿ ಕೊಂಡದೆ ಕೋಲಂ ಕಂಡದೆ ಕಾಕ್ಷಿ ಉಂಡದೆ ಭೋಗಂ ಅಂತ ಇರೋದು. ದಟ್ ಇಸ್ ನಥಿಂಗ್ ಬಟ್ ಯು ಆರ್ ಸ್ಟೋಲನ್ ಯುವರ್ ಆತ್ಮ, ರೈಟ್?
You think that your Atma is for you. It is for nobody else. ಅಂತ ಅನ್ಕೊಂಡಾಗ how long your Atma can stay within you, tell me? ನೀವು ಭೋಗ ಜೀವಿಯಾಗಿದ್ರು how long that Atma can stay within you? Shelf life body ಇರೋವರೆಗೂ ತಾನೇ ಆತ್ಮ ಇರೋದು. After that it will depart. Will it ask you, can I go now? Can I leave your ಶರೀರ ಅಂತ ಕೇಳುತ್ತಾ ಅದು? ಕೇಳುತ್ತಾ? ಬಟ್ ಆತ್ಮ ನಿಮಗೆ ಕೊಟ್ಟಿರೋದು ಪರಮಾತ್ಮನನ್ನ ನಿರಂಕುಶವಾಗಿ ಸೇವೆ ಮಾಡಕ್ಕೆ. ಆತ್ಮ ನಿಮ್ಗೆ ಕೊಟ್ಟಿರೋದು ಭಗವಂತ in order to do the kaikarya to the Lord, not only for your bhoga, but meanwhile you can have the bhoga through the Atma, through the Sharira. Not only the bhoga should become Jivana. ಒಪ್ಕೋತೀರಾ? ಜ್ಯೋತಿಲಿ ಕಾಲೇಜ್ ರೋಡ್ ಹೋಗಿ ನೋಡಿ ಹುಡುಗಿರ್ನ ಹುಡುಗರ್ನ ಹೆಂಗೆ ಕುಡ್ಕೊಂಡು ದೂರ ಆಡ್ಕೊಂಡು ಯಾವ ತರ ಇರ್ತಾರೆ. ಅವ್ರಿಗೇನಾದ್ರೂ ಆತ್ಮ ಪರಮಾತ್ಮ ಸಂಬಂಧ ಹೇಳಿದ್ರೆ ಏನಾದ್ರೂ ಅರ್ಥ ಆಗುತ್ತಾ? ಯಾವನೋ ಹುಚ್ಚನ ಮಗ ಹಳ್ಳಿ ಗುಗ್ಗು ಅಂತಾರ. ಬಿಕಾಸ್ they don't know the value of the Atma, how much it is ಶಕ್ತಿಯುಕ್ತವಾದದ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದ says all the time, ನೀವು ಉಪಯೋಗಿಸೋ ಆತ್ಮ ಸ್ಥೈರ್ಯದಲ್ಲಿ just 1% ಎಕ್ಸ್ಟ್ರಾ ನಾವು ಉಪಯೋಗಿಸ್ತೆ ಅಂತ ಹೇಳ್ತಾರೆ. 30 ವಯಸ್ಸಲ್ಲಿ 300 ವಯಸ್ಸಿಗೂ ಮಾಡದೇ ಇರೋಷ್ಟು ಕೆಲಸವನ್ನ ಮಾಡಿಟ್ಟು ಹೋದ್ರು ಸ್ವಾಮಿ ವಿವೇಕಾನಂದರು, by using extra just 1% of this ಆತ್ಮಸ್ಥೈರ್ಯ. If possible, every Indian can become an ವಿವೇಕಾನಂದ. ಅವರೇ ಹೇಳಿದ್ದಾರೆ ಅದನ್ನ. Letters of Edinburgh to Europe. There's a book called Letters of Edinburgh to Europe from Sister Nivedita. All the letters were written to Sister Nivedita by Swami Vivekananda during his journey on the way to Chicago. At that time, she writes, what is the Shakti of Atma? It can even order the Lord, saying that, please come. ಹಂಗಿರ್ಬೇಕಾದ್ರೆ ಬರೀ ನಾನಿವ ಚಪಾತಿ ತಿಂದೆ, ನಾಳೆ ಕುಲ್ಚಾ ತಿಂದೆ, ನಾಡಿದ್ದು ಪಲಾವ್ ಮಾಡ್ಕೊಂಡೆ, ಇವತ್ತು ಸೌತ್ ಇಂಡಿಯನ್ ಮಾಡ್ಕೊಂಡೆ, ನಾಳೆ ನಾರ್ತ್ ಇಂಡಿಯನ್ ಮಾಡ್ಕೊಂಡೆ, ಇವತ್ತು ಈ ಹುಡುಗಿ ಜೊತೆ ಮಲಗಿದ್ದೆ, ನಾಳೆ ಆ ಹುಡುಗನ ಜೊತೆ ಸುತ್ತಾಡ್ದೆ, ಇವತ್ತು ಈ ಶಾಪಿಂಗ್ ಮಾಲ್ ಹೋದೆ, ನಿನ್ನೆ ಅವ್ರ ಮನೇಲಿ ಕೇಕ್ ಕಟ್ ಮಾಡ್ದೆ, ಇವ್ರ ಮನೇಲಿ ಡ್ರಿಂಕ್ಸ್ ತಗೊಂಡೆ, ಇವತ್ತು ನಮ್ಮ ಮನೇಲಿ ಪಾರ್ಟಿ ಇದೆ, ನಾಳೆ ನಿಮ್ ಮನೆಗ್ ಬರೋದಾ, ಓಕೆ PVR ಅಲ್ಲಿ ಸಿಗೋಣ. ಬರೀ ಇದೇ ಇದ್ರೆ ಓಕೆ, ಯು ಹ್ಯಾವ್ ಫನ್ ಇನ್ ಯೋರ್ ಲೈಫ್. ಐ ನಾಟ್ ಸೇಯಿಂಗ್ ಬೈರಾಗಿ ತರ, ಜೋಗಿ ತರ, ಸನ್ಯಾಸಿ ತರ ಇರಿ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಇಸ್ ದಟ್ ಏಮ್ ಆಫ್ ಯುವರ್ ಆತ್ಮ? Some people are always into business. Time. ಎಲ್ಲ ಟೈಮ್ ಆಗ್ಬೇಕು business. See your bank balance, ಕೋಟಿ ಹೋಗ್ತಾ ತೃಪ್ತಿಯಾಗಿ. Is this your Atma? Some people are always like in a poverty line only. ಅಯ್ಯೋ ಒಂದ್ ಹೊತ್ತಕ್ಕಿದ್ರೆ ಇನ್ನೊಂದ್ ಹೊತ್ತಕ್ಕಿಲ್ಲ, ಒಂದ್ ಹೊತ್ತಕ್ಕಿದ್ರೆ ಇನ್ನೊಂದ್, ಇಲ್ಲಿ ಸಾಲ ಮುಚ್ಚಕ್ಕಿಲ್ಲ, ಇನ್ನೊಂದ್ ಸಾಲ ಡೋರ್ ಓಪನ್ ಆಯ್ತು, ಇಲ್ಲಿ ಈ ಸಾಲ ಭರಿಂచేది ఇంకొకరికి ఎక్కడో ఓపెన్ అయింది. Always, fed up of poverty. All kind of life you are seeing right around you. But ಇಷ್ಟರ ಮಧ್ಯದಲ್ಲೂ there is somebody who is leading you. Who's that? ಅನುರಾಧ ಮಾಮಿ ನೋಟ್ ಮಾಡ್ಕೊಳ್ಳಿ. ఏమది సౌండ్? అనురాధ మామి మీరు మ్యూట్ చేయొచ్చు. మీకే సౌండ్ లో ఏం వినబడుతుంది నా ఎక్స్ప్లెనేషన్? ಓಕೆ, ಇಷ್ಟು ವಿಧವಾದ ತರತರಹದ ಜನರು, ವಿಧವಾದಂತಹ ಜೀವನ ಇದೆ. ಒಂದು ಸಲ ಓಹೋ somebody is there for me as ಭಗವಂತ ಅಂತ ತಿರುಗಿ ನೋಡಿದ್ರೆ ತಾನೆ you haven't stolen your Atma. Otherwise you think that I am Shashvata. You think that I am the owner for my own body. How far your owner? ಯಮಧರ್ಮರಾಜ ಬಂದ್ ಹಿಂದೆಯಿಂದ ಬಾಸ್ ಹಾಕು, ನಿಂದೆಲ್ಲ ಆಯ್ತು, your drama over, your role got over, now no more drama, screen got closed, now it is a time for you to depart ಅಂದ್ರೆ
ಏನ್ ಊಟ ಹೊಡ್ಕೊಂಡು ನಿಮ್ ಶರೀರದಲ್ಲೇ ಕೂತಿರ್ತೀರಾ? ನೋ ನೋ ನೋ, ಟುಮಾರೋ ಮೈ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಇಸ್ ದೇರ್, ಐ ಫಿನಿಶ್ ದಟ್ ಅಂಡ್ ಕಮ್ ಅಂತ ಹೇಳ್ತೀರಾ? Just go and ask youngsters how far you have that atma ಜ್ಞಾನ. ತುಂಬಾ ಇರೋದ್ರಲ್ಲೇ ತುಂಬಾ ಈಸಿ ಆತ್ಮಜ್ಞಾನ ಪಡೆಯೋದು. But once you don't get the ಜ್ಞಾನಂ, it is very difficult to get into the ಜ್ಞಾನ. ಅಲ್ವಾ? So we are here as a human to lead our life happily. Very good. But we are here as a human. In spite of leading our life, we should always have an awareness that we are Karyavastu. He is the Karanavastu. Chatushloki Bhagavata, nothing else. ಗೊತ್ತಾಯ್ತಾ? We are Karyavastu and he is the Karanavastu. ನನಗೆ ಕಾರಣನಾದವನನ್ನ ನಾನು ಯಾವತ್ತೂ ಮರಿಕೂಡ್ದು. ಕರೆಕ್ಟಾ ಮಮತಾ? Is it not? Yes, sir. ಕರೆಕ್ಟಾ ಇಲ್ವಾ? Yes, sir. ಎಸ್ ಸರ್ ಅಂದ್ರೆ ಡೌಟು ಅಂದ್ರ? ಇಲ್ಲ, yes, sir ಅಂತ. You guess sir. Yes. What is there to guess? If it is Satya, you tell yes. If it is no, then you please justify your answer. That's it. Guess ಅಂದಿಲ್ಲ ಸರ್, yes ಅಂದ್ರೆ. Yes ಅಂದ್ರ? Okay. ಹಾ. ಅಯ್ಯೋ ಗೆಸ್ಸೋ ಎಸ್ಸೋ ಎಲ್ಲೋ ಒಂದೇ ತರ ಕೇಳಿಸ್ತಾ ಇದೆಯಲ್ಲ. ಅಲ್ವಾ? ಒಪ್ಕೋತೀರಾ? ಮಕ್ಕಳನ್ನ ಬೆಳೆಸ್ಬೇಕು, ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ಬೇಕು, ಮದ್ವೆ ಆಗ್ಬೇಕು, ಮದ್ವೆ ಗಂಡ ಹೆಂಡತಿ ಸಂಬಂಧ ಬೆಳಿಬೇಕು, ವಾನಪ್ರಸ್ಥಾಶ್ರಮಕ್ಕೆ ಕಾಲಿಡ್ಬೇಕು. ಫಸ್ಟ್ ಯೌವನ, ನಂತರ ಫಸ್ಟ್ ಬಾಲ್ಯಾವಸ್ಥೆ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಾಹ್ಮಣಿ ಕೋಪಿ ನ ಶಕ್ತಃ. ಅಲ್ವಾ? ಭಜಗೋವಿಂದದಲ್ಲಿ ಶಂಕರ ಪಾದಾಳ್ ಹೇಳ್ತಾರೆ, ಈ ರೀತಿ ಬಾಲ್ಯ, ಯೌವನ, ಕೌಮಾರ್ಯ, ನಂತರ ಗೃಹಸ್ಥಾಶ್ರಮ ಎಲ್ಲವನ್ನೂ ಕಾಲಿಡಬೇಕು, ಅನುಭವಿಸ್ಬೇಕು. Through that ಅನುಭವ you have to realize nothing is there in this, something is there in the ಕಾಲಿಟ್ರಿ. Then you came to know nothing is there. ನಿಮ್ ತಂದೆ ತಾಯಿನ ಕೇಳ್ತೀರಾ, ನೀನ್ ದೊಡ್ಡ ಹಳ್ಳಕ್ ಬಿದ್ದಿದ್ ಸಾಲ್ದಾ, ನನ್ನನ್ನು ಯಾಕೆ ಬಿಡಿಸ್ತೆ ಅಂತ ಕೇಳ್ತೀರಾ. ನೀ ಮದ್ವೆ ಆಗಿ ಏನ್ ಉದ್ಧಾರ ಆಗಿದ್ದು, ನನಗೂ ಮಾಡ್ಸಿದೆಯಲ್ಲ. Then ಅಪ್ಪ ಅಮ್ಮ will say, to realize nothing is there, you must come across. ಅಲ್ವಾ? So there's something only in one thing, that is ಪರಮಾತ್ಮನ ಪಾದಾರವಿಂದಗಳನ್ನು ಹಿಡಿಯೋದ್ರಲ್ಲೇ ಎಲ್ಲವೂ ಇದೆ, ಕೈವಲ್ಯ ಪ್ರಾಪ್ತಿ. ಅಲ್ವಾ? ಆತ್ಮಾನುಭವ ಅನ್ನೋದು ಕೈವಲ್ಯ ಪ್ರಾಪ್ತಿಯಿಂದಲೇ ಬರುತ್ತೆ ಅನ್ನಕ್ಕೆ all the ಅವಸ್ಥೆ, all the stages you must come across. But while going across all the stages, if you trap yourself by forgetting him, what is the use? What is the use? Then you are a real thief. Shastra says that you are a real thief. You are supposed to, ನಿಮ್ಮ ಇಂದ್ರಿಯಗಳಿಂದಲೂ, ಪಂಚ ಜ್ಞಾನೇಂದ್ರಿಯಗಳಿಂದಲೂ, ಪಂಚ ಕರ್ಮೇಂದ್ರಿಯಗಳಿಂದಲೂ, you are supposed to surrender yourself to the Lord, at least by end of your ವೃದ್ಧಾಪ್ಯ. ಬಟ್ ಎಂಡ್ ಆಫ್ ವೃದ್ಧಾಪ್ಯ ನಾ ಮಾಡ್ಬೇಕಾದ್ರೆ ವೃದ್ಧಾಪ್ಯಕ್ಕೆ ಹೋಗ್ಬಿಟ್ಟು ಮಾಡ್ತೀನಿ ಅಂದ್ರೆ ಬರಲ್ಲ. ಬರುತ್ತಾ? It has to practice from the beginning itself. ಅಲ್ವಾ? ಬಿಗಿನಿಂಗ್ ಇಂದ ಪ್ರಾಕ್ಟೀಸ್ ಮಾಡಿನೇ ಆ ಚಂದ ಬರೋದು. ಇನ್ ಎಂಡ್ ಎಲ್ಲ ಮಾಡ್ತೀನಿ ಅಂದ್ರೆ ಬರುತ್ತಾ? ಖಂಡಿತವಾಗ್ಲೂ ಬರಲ್ಲ. ಅಲ್ವಾ? ಅವಾಗ ನಾನು ರಿಯಲ್ ಥೀಫೇ ಅಲ್ವಾ? This is what the Vipranarayana thinks. All these days I was doing Ranganatha's japa. Once I had that kind of closeness and friendship with this Devadevi, I forgot to tell that Devadeva's name only. Devadevi, Devadevi, Devadevi. Devadeva ಮತ್ತೆ ಹೋದ. Is it not I am a theft? So whatever this king is giving me, Siksha, really I am eligible to take it. I am the finest person to accept this as a gift. The one who is ready to accept the punishment, that means he is purified. ಅಲ್ವಾ? ಅವ್ರೇನಾದ್ರೂ ಪನಿಷ್ಮೆಂಟ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಅಂದ್ರೆ
ಆ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದಿದ್ದಾರೆ ಅಂತ ಅರ್ಥ. He never refuses. ಗಲ್ಲಿಗೇರಿಸ್ತೀರಾ, ಕತ್ತು ಕಡಿತೀರಾ, ಊರಿಂದ ಬಹಿಷ್ಕಾರ ಹಾಕ್ತೀರಾ, ಜೈಲಿಗೆ ಹಾಕಿ ಜೀವಾವಧಿ ಶಿಕ್ಷೆ ಕೊಡ್ತೀರಾ, ಕಾರಾಗೃಹದಲ್ಲಿ ಬಂಧಿಸ್ತೀರಾ, ಏನಾದ್ರೂ ಮಾಡಿ, ಐ ಆಮ್ ರೆಡಿ. ಎಸ್, ಐ ಆಮ್ ದ ರಿಯಲ್ ಥೀಫ್. ಒದ್ದಾಡ್ತಾ ಇದ್ದಾನೆ ರಂಗ. ಗುರುಗಳೇ, ನಾನ್ ತಗೊಂಡ್ ಹೋಗ್ಲಿಲ್ಲ, ರಂಗನಾಥನ ವಿಗ್ರಹದ ಮೇಲಿರುವ ಚಿನ್ನಾಭರಣಗಳನ್ನ ಖಂಡಿತ ನಾನ್ ತಗೊಂಡ್ ಹೋಗ್ಲಿಲ್ಲ. I was not the one to give this to Devadevi's mother. But Devadevi's mother is telling truth. No, this Ranga only came and gave me with so and so day and date. Everybody knows. Mooravrella nodidare. And moreover, he made a word saying that Vipranarayana wanted this jewelry to be given to you, Devadevi's mother. Hand over to you ಅಂತ ಹೇಳ್ಬಿಟ್ಟು ಕೊಟ್ಟು ಹೋದ ಅಂತ. ವಿಪ್ರನಾರಾಯಣರು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಇಲ್ಲಿ ಶಿಕ್ಷೆ ಆಗ್ತಾ ಇರೋದು ರಂಗನಿಗಲ್ಲ, விப்ரநாராயணனுக்கு. அல்வா? நாம ஏதாவது சத்திய மார்க்கத்துல இருந்தா நம்ம கவலையே பெருமாள் ஏற்றுவார். இஸ் ಇಟ್ ನಾಟ್? ನಾವೇನಾದ್ರೂ ಸತ್ಯ ಮಾರ್ಗದಲ್ಲಿ ಇದ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಮಗೆ ತೊಂದರೆ ಆದ್ರೆ ಆ ತೊಂದರೆಯನ್ನ ಸರಿಪಡಿಸಕ್ಕೆ ನಾವು ಯೋಚನೆ ಮಾಡ್ಬೇಕಿಲ್ಲ, ಭಗವಂತ ಯೋಚಿಸ್ತಾನೆ. ಭಗವಂತ ಇಲ್ದಿದ್ರು ಆಚಾರ್ಯರು ಯೋಚಿಸ್ತಾರೆ. Am I right? Provided you have to be in your true form. ಅಲ್ವಾ? ತೊಂಡರಡಿಪುಡಿ ಆಳ್ವಾ ಈಸ್ ಇನ್ ಹಿಸ್ ಟ್ರೂ ಫಾರ್ಮ್. ಇನ್ನು ತೊಂಡರಡಿಪುಡಿ ಆಳ್ವಾರ್ ಅನ್ನೋ ಹೆಸರು ಬಂದಿಲ್ಲ ಇದರಿಗೆ. ವಿಪ್ರನಾರಾಯಣ ವಾಸ್ ಇನ್ ಹಿಸ್ ಟ್ರೂ ಫಾರ್ಮ್. ಹೇಳು ತಗೊಂಡ್ಯಾ ನೀನು ರಂಗನ ಒಂದು ಈ ಆಭರಣಗಳನ್ನ ತಗೊಂಡ್ಯಾ ಹೇಳು. ರಾಜಭಟರು ಚಾವಟಿಲಿ ಹಾಕಿ ಸಡಾರ್ ಅಂತ ಹೊಡೆದು ಕೇಳ್ತಾ ಇದ್ರೆ ಏನು ಮಾತಾಡ್ತಾ ಇದ್ರು. Come on, tell me, I have taken or not. I haven't taken ಅಂದ್ರೆ ನೀವೇನ್ ನಂಬ್ತೀರಾ? ಅಥವಾ haven't taken ಅಂದ್ರೆ ಜ್ಯುವೆಲ್ರಿ ಎಲ್ಲಿದೆ ಈಗ? ಅವ್ರ ತಾಯಿ ಮನೆಯಲ್ಲಿದೆ, ಸಿಕ್ಕು ಬಿದ್ದಿದೆ ಎಲ್ಲ. Then whom to punish? Because of my swartha, I cannot tell, please punish Devadevi's mother. Please punish Devadevi. ದೇವದೇವಿನೂ ವಿಲಪಿಸ್ತಾಳೆ, ಒದ್ದಾಡ್ತಾಳೆ. ಅಯ್ಯೋ, ಅವ್ರ ಪಾಡ್ಗ ಅವ್ರು ಎಲ್ಲೋ ರಂಗನಾಥನನ್ನ ಸರ್ವಿಸ್ ಮಾಡ್ಕೊಂಡು ಇದ್ರು, ನನ್ನ ಬಲೆಗೆ ಹಾಕೋತೀನಿ ಅಂತ ಹೋಗಿ ಅಂತಹ ಭಕ್ತಾಗ್ರೇಸರನ್ನ ಈ ರೀತಿ ಒಂದು ಜೀವನವನ್ನೇ ಹಾಳು ಮಾಡುವಂತಹ ಸಂದಿಗ್ಧ ಪರಿಸ್ಥಿತಿಗೆ ತಂದಿಟ್ಬಿಟ್ನಲ್ಲ. ನಿಜ ಹೇಳಿ, ನೀವೇ ಕಳಿಸಿದ್ರ? ಇಲ್ಲಮ್ಮ, ನಾ ಕಳಿಸ್ಲಿಲ್ಲ. ಬಟ್ ನಾ ಹೇಳೋದಕ್ಕೆ ಅರ್ಹತೆ ಇಲ್ಲ. ಬಿಕಾಸ್ ರಂಗನನ್ನ ಯಾವತ್ತು ನಾನು ಮರೆತುನೋ ಅವತ್ತೇ ನನ್ನ ಆತ್ಮವನ್ನೇ ನಾನು ಕದ್ದು ಬಿಟ್ಟೆ. He says, then he is ready for everything. ಇನ್ನೇನು ರಾಜ ಭಟರು ರಾಜಾಜ್ಞೆ ಆಗೋಯ್ತು, ಶಿರವನ್ನ ಛೇದನ ಮಾಡೋದು ಅಂತ ಹೇಳಿ ಇವನ ತಲೆಯನ್ನ ತೆಗಿಬೇಕು ಅಂತ ರಾಜಭಟರು ಇನ್ನೇನು ಹೊರಡುವಾಗ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತರಾಗಿ ಕಾಣಿಸ್ಕೊಂಡು, ವಿಪ್ರನಾರಾಯಣರೇ, ಡೋಂಟ್ ವೆರಿ, ಐ ವಿಲ್ ರೆಸ್ಕ್ಯೂ ಫ್ರಮ್ ದಿಸ್ ಆಪತ್ತು. ಹೇ ರಾಜನ್ನೇ, ಚೋಳರಾಜನೇ, ನಾನೇ ರಂಗನ ವೇಷದಲ್ಲಿ ಬಂದು ನನ್ನ ಆಭರಣಗಳನ್ನ ಅದೋ ಆ ದೇವದೇವಿಯ ತಾಯಿಗೆ ಕೊಡುವ ನಾಟಕವನ್ನ ಮಾಡಿದೆ. ಬಿಕಾಸ್ ದಿಸ್ ವಿಪ್ರನಾರಾಯಣ ಇಸ್ ನಾಟ್ ಟೇಕನ್ ಬರ್ತ್ just to go behind some lady who is in the form of Bhoga Swarupa. ಅವಾಗ ದೇವದೇವಿಗೆ ರಿಯಲೈಸ್ ಆಗುತ್ತೆ, ಓ ಮೈ ಗಾಡ್, ವಾಟ್ ಕೈಂಡ್ ಆಫ್ ಮಿಸ್ಟೇಕ್ ಐ ಹ್ಯಾವ್ ಡನ್ ಇನ್ ಹಿಸ್ ಲೈಫ್. ಹೂ ಆಮ್ ಐ ಟು ಪ್ಲೇ? ఎంత గొప్పవాడు భక్తుడు, శ్రీమన్నారాయణుడిని భక్తుడు అయిన ఈ ಆಳ್ವಾರು ಜೀವನದಲ್ಲಿ ಒಂದು ರೋಲ್ ತಗೊಳಕ್ಕೆ ನನಗೆ ಯಾವ ಅರ್ಹತೆ ಇದೆ? ಐ ಹ್ಯಾವ್ ರಿಯಲಿ ಡನ್ ದ ಮಿಸ್ಟೇಕ್ ಅಂತ ಅವಾಗ ವಿಪ್ರನಾರಾಯಣರು ದೇವದೇವಿ ಇಬ್ರು ಕಾಲಕ್ಕೆ ಬೀಳ್ತಾರೆ. ಡೋಂಟ್ ವೆರಿ, ನೀವಿಬ್ರು ಮದುವೆ ಆಗಿ ಗೃಹಸ್ಥಾಶ್ರಮದಲ್ಲಿ ಸುಖವಾಗಿ ಸಂತೋಷವಾಗಿರಿ. ಬಟ್ ಯು ಹ್ಯಾಡ್ ಫರ್ಗಾಟನ್ ಮೀ, ದಟ್ ಇಸ್ ವೈ ನಾನು ಇನ್ನು ನಿಮ್ಮನ್ನ ನೆನಪು ಮಾಡ್ಬೇಕು ನನ್ನನ್ನ ಅಂತ ಬಂದೆ, ಈ ಲೀಲೆಯನ್ನ ತೋರಿಸದೆ ಐ ಆಮ್ ಡಿಪಾರ್ಟಿಂಗ್ ಅಂತ ಶ್ರೀಮನ್ನಾರಾಯಣರು ಹೇಳಿದಾಗ ದೇವದೇವಿ ಸೇಸ್, ಹೇ ಪುರುಷೋತ್ತಮ, ಹೇ ಮಹಾನುಭಾವ, ವೆದರ್ ಐ ಆಮ್ ಟ್ರಾಪಿಂಗ್ ಹಿಮ್ ಆರ್ ನಾಟ್, ಥ್ರೂ ದಿಸ್ ಲೀಲಾ ಐ ಕುಡ್ ಹ್ಯಾವ್ ಯೋರ್ ದರ್ಶನ್, being a Vaishya, being a Rajanartaki, whether I am eligible to see you or not,
ಬಿಕಾಸ್ ಆಫ್ ದಿಸ್ ಭಾಗವತೋತ್ತಮ ಸಹವಾಸ ನನಗೂ ಈ ಒಂದು ದಿವ್ಯ ಚಕ್ಷುವನ್ನ ನೀನು ಕರುಣಿಸಿ ನಿನ್ನ ದಿವ್ಯ ದರ್ಶನವನ್ನ ಮಾಡಿಸ್ತೇನೆ. ಪ್ಲೀಸ್ ಟೇಕ್ ಮೀ ಅಲಾಂಗ್ ವಿತ್ ಯು. ಇನ್ನು ನಾನು ಈ ಭೂಮಿ ಮೇಲೆ ಇದ್ರೆ ಐ ಡೋಂಟ್ ನೋ ವಾಟ್ ಆಲ್ ದ ಅಪಚಾರಸ್ ವಿಚ್ ಐ ಆಮ್ ಗೋಯಿಂಗ್ ಟು ಡೂ. ರಿಯಲಿ ಐ ಆಮ್ ಫೆಡ್ ಅಪ್ ಆಫ್ ಮೈ ಲೈಫ್. ರಿಯಲಿ ಐ ಡೋಂಟ್ ನೀಡ್ ವಿಪ್ರನಾರಾಯಣ, ನೀದರ್ ಎನಿಬಡಿ. ಪ್ಲೀಸ್ ರೆಸ್ಕ್ಯೂ ಮೀ ಫ್ರಮ್ ದಿಸ್ ಭವಸಾಗರ ಅಂದಾಗ ಆ ದೇವದೇವಿ ಮೋಕ್ಷ ಸಿಕ್ಬಿಡುತ್ತೆ. ಸಿ ದ ಪೀಪಲ್ ಹೂ want to trap somebody, they got the moksha. Why? Because she want to trap somebody who is a ಭಾಗವತೋತ್ತಮ only. ಯಾವುದೋ ಕಂಡರಿಯದ ಒಂದು ನೀಚನನ್ನ ಟ್ರ್ಯಾಪ್ ಮಾಡಿದ್ರೆ ಅವಳಿಗೆ ಮೋಕ್ಷ ಸಿಗ್ತಾ ಇತ್ತಾ? The satsanga mahatmyam is such a way that even when you trap somebody, he should be from the uttama kula, uttama. Is it not? ಒಪ್ಕೋತೀರಾ? ಹಂಗೆಂತ ಹೋಗಿ ಯಾರನ್ನೂ ಟ್ರ್ಯಾಪ್ ಮಾಡ್ಬೇಡಿ, ಅದು ಬೇರೆ ವಿಚಾರ. ಯಾಕಂದ್ರೆ ಏನಾದ್ರು ಒಂದು ಹೇಳಿದ್ರೆ ಅದು ಗುರುಗಳು, ನಮ್ ಭಾಗವತದ ಗುರುಗಳೇ ಹೇಳಿದ್ದಾರೆ ಟ್ರ್ಯಾಪ್ ಮಾಡು ಅಂತ, ಅದಕ್ಕೆ ನಾನ್ ಮಾಡ್ತಾ ಇದೀನಿ. ಆಮೇಲೆ ನಿಮ್ಮನೆಯವ್ರು ಅನ್ಕೋಬೇಕು, ಓಹೋ ದಾನಿಕೇನ ತಪ್ಪಿಸ್ಕೊಳ್ಳದೆ ನೀವೆಲ್ಲ ಹೋಗ್ತಾ ಇರೋದಕ್ಕೆ ಗೊತ್ತಾಗಿತ್ತು ಇಲ್ಲಿ ಏನೋ ಇದೆ ಅಡಗಿದೆ ಅಂತ. ತಪ್ಪಿಸ್ಕೋಕೊಂಡ ಇಂತ ಮೇರು వచ్చేది దానికేని ఇప్పుడు తెలుస్తుంది ಅಂತ. Don't take the wrong informations. Trapping somebody means pulling as much as people into satsanga. Got it? Trapping somebody means pulling as much as possible to the satsangam. ಸಕ್ಕರೆ ಪೊಂಗಲ್ನ ಕೈಯಲ್ಲಿ ಕೊಡ್ತೀನಿ ಪ್ರೀತಿಯವರಿಗೆ, ನೀವೊಬ್ಬರೇ ತಿಂದ್ರೆ ಚೆನ್ನಾಗಿರುತ್ತೆ. ಆದ್ರೆ ಅದೇ ಸಕ್ಕರೆ ಪೊಂಗಲ್ 4 ಜನಕ್ಕೆ ಕೊಡ್ತೀನಿ, ಪರಮ ಆನಂದವಾಗಿರುತ್ತೆ. ರುಚಿಯಾಗಿ ಚೆನ್ನಾಗಿರೋದು ಬೇರೆ, ಆದ್ರೆ ಆನಂದಕರವಾಗಿರೋದು ಬೇರೆ. ಇಸ್ ಇಟ್ ನಾಟ್? ಯಾವತ್ತು ಸತ್ಸಂಗವನ್ನ ಹಂಚಿ ತಿನ್ಬೇಕು. ಮಿಸಸ್ ಜಯಾ ತ್ಯಾಗರಾಜನ್ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇದ್ದಾರೆ. ಶಿ ಇಸ್ DK ಪಟ್ಟಮಾಳ್ ಸ್ಟೂಡೆಂಟ್. ಮುಂಚೆ ಎಲ್ಲ, ಈಗ ಅವ್ರಿಗೂ ಕೈಯಲ್ಲಾಗಲ್ಲ, ವಯಸ್ಸಾಗ್ಬಿಟ್ಟಿದೆ. ಮುಂಚೆ ಎಲ್ಲ wherever ವೇಲಪುಡಿ ಕೃಷ್ಣಸ್ವಾಮಿ ಅಂಡ್ ವಿಶಾಖಾ ಹರಿಸ್ ಉಪನ್ಯಾಸನ್ಸ್ ಬರ್ದೆ, ಶಿ ಯೂಸ್ ಟು ಟೆಲ್, ವಿವೇಕ್ ಈ ಜಾಗದಲ್ಲಿ ಉಪನ್ಯಾಸ ಇದೆ, ಈ ಜಾಗದಲ್ಲಿ ಹರಿಕತೆ ಇದೆ, let us go together ಅಂತ. Either she used to get her car or I used to drive myself and pick up her and drop her. ಆತರ ಎಷ್ಟು ಸತ್ಸಂಗ ಹೋಗಿದೀವಿ ನಾವಿಬ್ರು ಅಂದ್ರೆ ಲೆಕ್ಕ ಇಲ್ಲ. I think more than 500, 600, we don't know. ಹೋಗ್ತಾನೆ ಅಂತ ಇದ್ವಿ. ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ, ಜಯಮಾಮಿ ನೀವ್ ಯಾವ್ದೇ ಈ ತರ ಸತ್ಸಂಗ ನಡೆದ್ರು, why do you call everybody and inform everybody saying that it is there, please come, please come, please come, and you pledge such a way that as if you have some extra beneficiary out of this. People speak about you like this. Don't do anta itte. Iva ಹೇಳೋರು, ನಾನು ಯಾವ್ದೋ ಕೆಟ್ಟ ವಿಚಾರ ಕರೀತಾ ಇಲ್ಲ. Whatever people criticize on me, I don't mind. If it is a satsangam that has to be reached to many people, only then I feel that ಎಲ್ಲರಿಗೂ ಹಂಚಿ ತಿಂತಾ ಇದ್ದೀನಿ ನಾನು. They are coming or not, it's different. But from my way, I had to inform to the people who are interested in that. So she never used to fail doing that. Papa, ಎಲ್ಲಾರ್ಗೂ ಹೇಳ್ಕೊಂಡ್ ಬರೋರು ಬರ್ಲಿ, ಇಲ್ದೇ ಇರೋರಿಲ್ಲ ಅಂತ. ಆತರ ಸತ್ಸಂಗ ಅನ್ನೋದನ್ನ ನಾನು ಯಾವಾಗ್ಲೂ ಒಬ್ಬರಿಂದ ಕಸಿದುಕೋಬೇಕು, ಒಬ್ರಿಗೆ ಕೊಡ್ಬೇಕು ಅನ್ನೋದೇ ಟ್ರಾಪಿಂಗ್ ಸಂಬಡಿ ಅಂತ. ಗೊತ್ತಾಯ್ತಾ? ಈ ರೀತಿ ದೇವದೇವಿ ಟ್ರ್ಯಾಪ್ ಮಾಡಿದ್ರು ಕೂಡ ಪುರುಷೋತ್ತಮನನ್ನೇ ಸದಾ ಕಾಲವು ನೆನೆಯುವಂತಹ ಆ ತೊಂಡರ್ ಅಡಿಪುಡಿಯಾಳ್ವಾರ್ ಅಂದ್ರೆ ಆ ಒಂದು ವಿಪ್ರನಾರಾಯಣರ ಸಹವಾಸದಿಂದ ಅವಳಿಗೆ ಮೋಕ್ಷ ಸಿಕ್ತು. ವಿಪ್ರನಾರಾಯಣರು 2 ದಿವ್ಯವಾದ ಪ್ರಬಂಧಗಳನ್ನ ರಂಗನಾಥನಿಗೆ ಬರೆದ್ರು. ದ ಪ್ರೆಸೆಂಟ್ ಒನ್ ವಿಚ್ ಯು ಆರ್ ಗೋಯಿಂಗ್ ಟು ಲರ್ನ್ ನೌ ಇಸ್ ತಿರುಪಳ್ಳಿ ಎಳಿಚಿ. ತಿರು ಅಂದ್ರೆ ಶ್ರೀಧಾಮ, ಪಳ್ಳಿ ಅಂದ್ರೆ ಬೆಡ್ರೂಮ್ ಅಥವಾ ಮಲಕೊಂಡಿರೋದು, ಎಳಿಚಿ ಅಂದ್ರೆ ಏಳು, ಹೇ ಭಗವಂತ ಏಳು ಮೇಲೆ ಅಂತ ಏಳಿಸೋದು. ಇದನ್ನೇ ತಿರುಪಳ್ಳಿ ಎಳಿಚಿ. ಇನ್ನೊಂದು ತಿರುಮಾಲೆಯೇ ಅರಿಯಾಧಾರ್, ಅಂತ ತಮಿಳಲ್ಲಿ ಒಂದು ವಾಕ್ಯ ಇದೆ. ತಿರುಮಾಲೈ ಅನ್ನೋ ಪ್ರಬಂಧದ ಯಾರಿಗೆ ಗೊತ್ತಿಲ್ವೋ, ತಿರುಮಾಲಾದ ಶ್ರೀಮನ್ನಾರಾಯಣನೇ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಆ ರೀತಿ ಪರಮಾತ್ಮರನ್ನ ಅದರಲ್ಲಿ ಹಾಡಿ ಹೊಗಳಿದ್ದಾರೆ.
பச்சை மாமலபோல்மேனி அவளவாய் கமலச்செங்கண் அச்சுதா மலரே ஏறு ஆயர்தம் கொழுந்தே என்னும் இச்சுவை தவிர யான் போல் இந்திர லோகமாளும் அச்சுவை பெரினும் வேண்டேன் ಅರಂಗಮಾ ನಗರುಳಾನೆ ಇಂದಿರ ಲೋಕವನ್ನು ಕೊಟ್ರು ಹೇ ಭಗವಂತ ನಿನ್ನ ಧಾಮವಾದ ಶ್ರೀರಂಗಕ್ಕೆ ಈಡು ಇಣೆ ಇನ್ನೊಂದು ಕಡೆಯಾದ ಶ್ರೀರಂಗಕ್ಕೆ ತುಲ್ಯವಾದಂತಹ ಬೇರೆ ಜಾಗ ಇಲ್ಲ. ಭೂಲೋಕ ವೈಕುಂಠವಾಗಿದೆ ಈ ನಿನ್ನ ರಂಗಸ್ಥಳ. ಸೊ ಆ ಶ್ರೀರಂಗದಲ್ಲೇ ನನ್ನನ್ನು ಇರುವ ಹಾಗೆ ಮಾಡು. ಮೇಲೂ ನಾನು ಇಷ್ಟು ದಿನ ಅದು ರುಚಿಯೋ ಇದು ರುಚಿಯೋ ಅಂತ ತೊಳಲಿ ಬಳಲಿ ಒಂದು ಸ್ತ್ರೀ ಸಂಘದಿಂದ ಯಾವುದೋ ಸಾಂಸಾರಿಕವಾದಂತಹ ಕ್ಷುಲ್ಲಕ ಜೀವನವನ್ನ ಆರಿಸ್ಕೊಂಡಿದ್ದೆ. ಹೇ ರಂಗನಾಥ, ನನಗೆ ಸಂಸಾರವೂ ಬೇಡ, ಮೇಲು ನನಗೆ ಆತ್ಮಸ್ವರೂಪದ ನಿಜ ಕೈವಲ್ಯ ಪ್ರಾಪ್ತಿಯೂ ಬೇಡ. ನನಗೆ ನಿತ್ಯ ಕೈಂಕರ್ಯ ಸ್ವರೂಪವಾದಂತಹ ನಿನ್ನ ಪಿರವಾವರಂತಾರು ಅಂತ ಹೇಳ್ತೀವಲ್ವಾ, ಮತ್ತೆ ಜನನ ಮರಣ ಕಾಲಚಕ್ರಕ್ಕೆ ಸಿಕ್ಕದಿರುವಂತಹ ನಿತ್ಯ ಸೂರಿಗಳ ಒಂದು ಸ್ವಧಾಮ ನನಗೆ ಲಭಿಸಬೇಕು ಅಂತ ಹೇಳಿ he's going to ask on behalf of all of us, not all alone he asks. And he also made the shapatham which I already told you. ಈ ಶ್ರೀರಂಗದ ರಂಗನಾಥನ ಮೇಲ್ ಬಿಟ್ರೆ ಬೇರೆ ಯಾರ ಮೇಲೂ ಹಾಡಲ್ಲ. Why did he do the shapatham? Can anybody tell? ಶ್ರೀನಿವಾಸರು ಏನ್ ಮಾಡಿದ್ರು? ಚಿತ್ತಿ ಶ್ರೀನಿವಾಸರು ತಲೆ ಮೇಲೆ ಖಾರ ಹರಿದಿದ್ರ? ಅಂಚಿ ವರದರಾಜರು ಏನ್ ಮಾಡಿದ್ರು? ಇವ್ರಿಗೆ ಏನಾದ್ರು ಕೆಡಕ್ ಮಾಡಿದ್ರ ಪಾಪ? Why did he make that shapatham? సుమ్మనేనా? శపథం ఉంటే గట్టి నిర్ణయం తీసుకున్నాను సార్. తీసుకునే నిర్ణయానికి కట్టుబడి ఉండేది. ఆ నిర్ణయంకి ఏంటి తీసుకున్నారు? ರಂಗನಾಥ ಎಕ್ಸ್ಕ್ಯೂಸ್ಡ್ ಹಿಮ್ ನೋ ಸರ್, ಮೇ ಬಿ ಅದಕ್ಕೋಸ್ಕರನು తప్పుని క్షమించాడు సార్ రంగనాథుడు. రంగనాథుడు క్షమించాడు అని చరిత్రలో లేడు. శ్రీమన్నారాయణుడు వచ్చి క్షమించాడు అని ఉండేది. అప్పుడు ఎలా ఈ నిర్ణయము? బై ಸರ್ ಅವರು ರಂಗನಾಥರು ಆ ರೂಪ ಇರೋದು ಬಂದು ವೈಕುಂಠದಲ್ಲಿ ಇರೋ ನಾರಾಯಣರ he's in the same position. ಅದ್ಯಾರು ನಿಮಗ್ ಬಂದ್ ಹೇಳಿದ್ರ ವೈಕುಂಠದಲ್ಲಿ ಹೆಂಗಿದೀನ ಹಂಗೆ ನಾನು ಶ್ರೀರಂಗದಲ್ಲೂ ಇದ್ದೀನಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಇನ್ಫ್ಯಾಕ್ಟ್ ವೈಕುಂಠದಲ್ಲಿ ಇರುವ ಪೊಸಿಷನ್ ಅಲ್ಲಿ ಶ್ರೀರಂಗದಲ್ಲಿ ರಂಗನಾಥರು ಇಲ್ಲ இல்லையா? அங்க வர பரமபத விஷ்ணு ಅಲ್ಲಿ ಇರೋದು. இங்க இருக்கிறது திருப்பார்ಕடல் ಸ್ವರೂಪಂ, ವ್ಯೂಹ ಸ್ವರೂಪದಲ್ಲಿ ಇರೋದು. ಅಲ್ಲಿ ಧರ್ಮಪೀಠದ ಮೇಲೆ, ಯೋಗಾಸನ ಪೀಠದ ಮೇಲೆ ಯೋಗದ ಒಂದು ಪಟ್ಟಿಯನ್ನು ಹಾಕೊಂಡು ಸ್ವಾಹ ಸ್ವದಾ ಸಮೇತರಾಗಿ ಕೂತಿದ್ದಾರೆ. ಇಲ್ಲಿ ಮಲಗಿದಾನೆ. ರಂಗನಿಗೆ ಇಲ್ಲಿ ಸೊಂಟಾನೇ ಇಲ್ಲ. ನಾ ಹೇಳಿದೀನಲ್ವಾ ಆಲ್ರೆಡಿ, ಕಾವೇರಿಯ ಪಾತಾಪೋರು ಪಡ್ತು ನೋಡ್ರ ಪೆರ್ಮಾಳ್. ಪಾಂಬಣೆಯಪ್ಪನ ಪಾಯ ವಿರಿಚಂಡು ಕಾವೇರಿ ನೋಡಿದ್ರೆ ಸಾಕು ಸೊಂಟ ಬಿದ್ದೋಗುತ್ತೆ ರಂಗನಿಗೆ. ಎಲ್ಲಿ ಕಾವೇರಿ ಹರಿತಾ ಇದ್ರು ಅಲ್ಲಿ ಮಲಗಿರ್ತಾನೆ ನೋಡಿ. ಅದು ಭೋಗಶಾಹಿಯಾಗಿ ಮಲಗಿರ್ತಾನೆ ಅಲ್ವಾ? ಸೋಂಬೇರಿ ಕಟ್ಟೆ ಇದ್ರೆ ರಂಗನಷ್ಟು ಸೋಂಬೇರಿ ಎರಡನೇವ್ನಿಲ್ಲ. ನೋಡಿದೀರಾ ಎಲ್ಲಾದ್ರೂ ಎದ್ ನಿಂತಿರೋದು ರಂಗನ್ನ? ಮಲ್ಕೊಂಡಿರ್ತಾರೆ, ಆದ್ರೆ ಎಲ್ಲಾ ಭೋಗನೂ ಮಾಡಿಸ್ಕೋತಾರೆ. ಪಾಪ ನಮ್ ವರದರಾಜರೆಲ್ಲ ಭಾರಿ ದುಡಿತಾರೆ, ಎಲ್ಲ ತ್ಯಾಗಮೂರ್ತಿ. ಟೇಕ್ ದೇಶಿಕನ್, ಟೇಕ್ ರಾಮಾನುಜ, ಟೇಕ್ ಪಿಳ್ಳೈ ಲೋಕಂಜಿಯರ್, ಟೇಕ್ ಇದು ನಂಜಿಯರ್, ನಂಬಿಳ್ಳೈ, ಟೇಕ್ ತಿರುಕಚ್ಚಿ ನಂಬಿ, ಟೇಕ್ ಯಾಮುನಾಚಾರ್ಯ, take Nathamunihal. Everybody taken birth nearby Kanchipuram only. But even ಹಣೆ ಬರಹ ವರದರಾಜಂದು ಏನ್ ಗೊತ್ತಾ? ಯಾರನ್ನು ಕೈಯಲ್ಲಿ ಇಟ್ಕೊಡಲ್ಲ. ಕೊನೆಗೆ ಎವ್ರಿಬಡಿ ಹ್ಯಾಸ್ ಸೆಟಲ್ಡ್ ಇನ್ ಶ್ರೀರಂಗಂ ಅಂತ. ಅದಕ್ಕೆ ಭೋಗ ಮಂಟಪ ಅಂತ ಹೆಸರು. ದುಡಿಯೋದು ಯಾರು? ವರದರಾಜ. ಅನುಭವಿಸೋದು ಯಾರು? ಮಲ್ಕೊಂಡ್ ಜಾಗದಲ್ಲೇ ರಂಗನಾಥ್. All the acharyas, all the alvars, finally they go and do the sharanagati to whom? To Ranganatha himself. ಅಲ್ವಾ?
ಯಾಕೆ? Why did Tondaradipudi decided to sing only on Ranga, nobody else? ಅಂದ್ರೆ ಉಳಿದ 108 ದಿವ್ಯ ದೇಶಗಳ ದೇವರು ರಂಗನಾಥನೇ. There is no separation between Ranga and Srinivasa Tirumala. There is no separation between Varada and Ranga from Kanchipuram. ಮತ್ತೆ ಇನ್ನೊಂದು ತೊಂಡರೆಡ್ಡಿಪುಡಿ ಆಳ್ವಾರ್ ವಿಶೇಷವಾಗಿ ತೋರಿಸಿದಂತಹ ಸಂಗತಿ ಏನಂದ್ರೆ, ಎವ್ರಿ ದಿವ್ಯ ದೇಶದಲ್ಲೂ ರಾತ್ರಿ ಬಾಗಿಲು ಮುಚ್ತಾರೆ ಅಲ್ವಾ? ಮುಚ್ತಾರ ಇಲ್ವಾ? ಶಯನದಲ್ಲಿ ಬಾಗಿಲು ಮುಚ್ತಾರೆ, ಶಯನೋತ್ಸವ ಆಗುತ್ತೆ ಅಲ್ವಾ? ಅಲ್ಲಲ್ಲಿ ಲಲುಬಿ ಹಾಡಿ ದೇವರಿಗೆ ಎಲ್ಲಾರು ಬಾಗಿಲು ಮುಚ್ತಾರೆ. ಆ ಬಾಗಿಲು ಮುಚ್ಚಿದಾಗ ಅಲ್ಲಲ್ಲಿನ ದಿವ್ಯ ದೇಶದಲ್ಲಿರುವ ದೇವರುಗಳೆಲ್ಲ ಶ್ರೀರಂಗಕ್ಕೆ ಬಂದ್ಬಿಡ್ತಾರೆ ಮಲ್ಕೊಳ್ಳಕ್ಕೆ ಅಲ್ವಾ? ನಿಮ್ಮನೆ ಯಜಮಾನ್ರು ಹೋಗಿರ್ತಾರೆ ದುಡಿಯಕ್ಕೆ, ಎಲ್ಲೆಲ್ಲೋ ಹೋಗ್ತಾರೆ, ಕೊನೆಗೆ ಎಲ್ಲಿಗೆ ಬಂದ್ ಮಲಗ್ತಾರೆ? ಔಟ್ ಆಫ್ ಸ್ಟೇಷನ್ ಅಂದ್ರೆ ವಿಧಿ ಇಲ್ಲ. ಔಟ್ ಆಫ್ ಸ್ಟೇಷನ್ ಅಂದ್ರೂ ಬರೋದೇ ಇಲ್ವಾ ಮನೆಗೆ? ವಾಟ್ ವಿಲ್ ಬಿ ದ ಫೈನಲ್ ಡೆಸ್ಟಿನೇಷನ್ ಆಫ್ ಯುವರ್ ಹಸ್ಬೆಂಡ್? ಯುವರ್ ಓನ್ ಪ್ಲೇಸ್ ಅಲ್ವಾ? ನಿಮ್ಮ ಮನೇನೆ ಅಲ್ವಾ? ಸೊ ಪ್ರತಿ ಒಂದು ದಿವ್ಯ ದೇಶದ ಭಗವಂತನು ಕೂಡ ಶ್ರೀರಂಗಕ್ಕೆ ಬರ್ಬೇಕು ರಾತ್ರಿ ಹೊತ್ತು ಮಲಗಕ್ಕೆ. ಅಂಡ್ ಪ್ರತಿ ಒಂದು ದಿವ್ಯ ದೇಶದ ಭಗವಂತನು ಶ್ರೀರಂಗನಾಥನೇ ಅನ್ನೋ ನಿರ್ಧಾರವಾದಂತಹ ಒಂದು ಉರುದಿ ಯಾರಿಗೆ? ತೊಂಡರಡಿಪುಡಿ ಆಳ್ವಾರು. ಈ ತರ ಇದ್ರೆ ಚೆನ್ನಾಗಿದೆ, ಒಳ್ಳೇದು, ಸರಿ. ಆದ್ರೆ ನಮ್ಮ ತಿರುಮಲೆ ಶ್ರೀನಿವಾಸನ ತುಂಬಾ ಕಷ್ಟ. ಒಪ್ಕೋತೀರಾ? ಎಲ್ಲಾರ್ಗೂ ರಾತ್ರಿ 8:30, 9 ಗಂಟೆಗೆ ಬಾಗಿಲು ಮುಚ್ಚಿಬಿಡ್ತಾರೆ. ಬೆಳಗ್ಗೆ ಒಂದು 6, 6:30, 7 ಗಂಟೆಗೆ ತೆಗಿತಾರೆ. ಇವನಿಗೆ ತಿರುಮಲೆಯಪ್ಪನಿಗೆ ಮುಚ್ಚೋದೇ ಬಾಗಿಲು 3 ಗಂಟೆಗೆ. 3:30ಗೆ ಕೌಸಲ್ಯ ಸುಪ್ರಜಾರಾಮ ಅಂತ ತೆಗೆದೇ ಬಿಡ್ತಾರೆ. 1/2 అవరే ఉండేది గ్యాప్. ఆ 1/2 అవర్లో తిరుమల ఎక్కడుంది, శ్రీరంగం ఎక్కడుంది? అక్కడ నుండి ఇక్కడ వచ్చి పండుకొని పోయిడ్సాల కదా. ಒಪ್ಕೊಂತಾರಾ? ಬೇರೆ ದಿವ್ಯ ದೇಶಗಳಾದ್ರೆ ಪರವಾಗಿಲ್ಲ, 8 ಗಂಟೆಗೆ ಮುಚ್ಚಿಬಿಡ್ತಾರೆ. ಆಮೇಲೆ ತೆಗಿಯೋದೇ ಬೆಳಿಗ್ಗೆ ಒಂದು 6:30, 7. ಅದರಲ್ಲೂ ಅರ್ಚಕ ಸ್ವಲ್ಪ ಲೇಟಾಗಿ ಬಂದ್ರೆ ನಿಧಾನಕ್ಕೆ ತೆಗಿತಾರೆ. ವಿಶ್ವರೂಪ ಎಲ್ಲ ಆಗೋದು by 8 o'clock. By the time of Vishwarupam, all the god can easily reach from Srirangam to their places, their respective places. ಅದೇ ತಿರುಮಲೆಯಪ್ಪನ ಭಾರಿ ಶ್ರಮ ಅಲ್ವಾ? ಎವ್ರಿ ಡೇ he has to come. ಮೊದಲು ತಿರುಮಲೆ దిగాల, దిగి శ్రీరంగం రావాల. ఆ చోటులోనే సుప్రభాతం టైంకి అక్కడ పోయాడు. But still he does that. You know that? Still he does. Because he does so much of work, he is getting so much of money. The people ತುಂಬಾ ದುಡಿಯೋದ್ರಿಂದ ತುಂಬಾ ದುಡ್ಡು ಅವರಿಗೆ ಬರುತ್ತೆ ಅಂತ ಶ್ರೀನಿವಾಸನೇ ತೋರಿಸ್ತಾ ಇದ್ದಾನೆ ಅಲ್ವಾ? ಬಿಕಾಸ್ ಹಿ ಇಸ್ ಅ ಹಾರ್ಡ್ ವರ್ಕರ್, ಹಿ ಇಸ್ ಗೆಟಿಂಗ್ ಮೋರ್, ಅರ್ನಿಂಗ್ ಮೋರ್ ಅನ್ನುತ್ತಾರೆ. ಈ ರೀತಿ ಸಕಲ ದಿವ್ಯ ದೇಶಗಳ ಭಗವಂತನು ಮಲಕೊಂಡಿರೋ ಈ ನಮ್ಮ ಭೂಲೋಕ ವೈಕುಂಠವಾದ ಉಭಯ ಕಾವೇರಿ ಮಧ್ಯದಲ್ಲಿರುವಂತಹ ಶ್ರೀರಂಗನಾಥನೇ ಅಂತ ನಿರೂಪಣೆ ಮಾಡಿ, ಅದಕ್ಕೆ ನಾನು ರಂಗನಾಥನಿಗೆ ಹಾಡ್ತೀನಿ ಹೊರತು ಬೇರೆ ಯಾರಿಗೂ ಹಾಡಲ್ಲ. ರಂಗಾನೇ ನನಗೆ ಪರದೈವ, ರಂಗಾನೇ ಪರಸ್ವರೂಪ, ರಂಗಾನೇ ವ್ಯೂಹ ಸ್ವರೂಪ, ರಂಗಾನೇ ನನಗೆ ವಿಭವ ಸ್ವರೂಪ, ರಂಗಾನೇ ಅಂತರ್ಯಾಮಿ ಸ್ವರೂಪ, ರಂಗಾನೇ ಅರ್ಥ ಸ್ವರೂಪ. ಪಂಚ ಪ್ರಕರಣದಲ್ಲೂ ಶ್ರೀರಂಗನಾಥನೇ ನನಗೆ ಸಕಲ ಸ್ವರೂಪವಾಗಿದ್ದಾನೆ ಅಂತ ಹೇಳಿ, ನಿಮಿಷ ವಾಟರ್ ಸಮಯ ಹಿಯರ್ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಜಸ್ಟ್ ಅ ಮಿನಿಟ್.
ಸಕಲವೂ ನನಗೆ ರಂಗನಾಥನೇ ಅಂತ ಹೇಳಿ ತೊಂಡರಡಿ ಕುಡಿಯಾಳ್ವಾರರು ಶ್ರೀರಂಗ ಕ್ಷೇತ್ರವನ್ನೇ ತನ್ನ ಅಭಿನಿವೇಶ ಸ್ಥಾನವಾಗಿ ಇಟ್ಕೊಂಡು ತಾನು ಪರಮಾತ್ಮನನ್ನ ತಾನು ದಾಸ, ದಾಸಾನುದಾಸ, ಅವನು ಒಡೆಯ ಅನ್ನೋ ಭಾವದಲ್ಲೇ ಹಾಡುದು. ಓಕೆ, ನಮ್ಮಾಳ್ವಾರಾದ್ರೂ ರಂಗನಾಥನನ್ನ ನಾಯಕನಾಗಿ ತಾನು ನಾಯಕಿಯಾಗಿ ನೋಡಿದ್ರು ಅಲ್ವಾ? ಹಿಯರ್ ನೋ ನಾಯಕ ಭಾವ. ಹಿಯರ್ ಇಟ್ ಇಸ್ ತೊಂಡನ್ ದಾಸನ್, ದಾಸನ್ ತೊಂಡನ್. ಭಗವಂತ ನನಗೆ ಧಾತ, ನಾನು ಅವರ ದಾಸರುಗಳಿಗೆ ದಾಸ, ದಾಸಾನುದಾಸ ಅಂತ ಹೇಳಿ ಪರಮಾತ್ಮನ ಮೇಲೆ 2 ಪ್ರಬಂಧವನ್ನ ಹಾಡಿದ್ರು. ವನ್ನಸ್ ತಿರುಪಳ್ಳಿ ಎಡ್ಚಿ, ದಾದರ್ ವನ್ನಸ್ ತಿರುಮಾಲೆ. ತಿರುಮಾಲೆ is not included in your Nityanusandanam, whereas Tirupalli Ezhi is included in your Nityanusandanam. ಗೊತ್ತಾಯ್ತಾ? ನಿತ್ಯಾನುಸಂಧಾನಕ್ಕೆ ತಿರುಮಾಲೆ ಪ್ರಬಂಧ ಇಲ್ಲ. ಬೇಕು ಅಂದ್ರೆ ನೀವು ಹಾಡ್ಕೋಬಹುದು ನಿಮ್ಗೆ ಇಷ್ಟಪಟ್ಟು, ಆದ್ರೆ ನಿತ್ಯಾನುಸಂಧಾನಕ್ಕೆ ತಿರುಪಳ್ಳಿ ಎಡ್ಚಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ರೂ ದಟ್ ದ ಲಾರ್ಡ್ ಗೆಟ್ ಅಪ್ಸ್. ಇವತ್ತು ಕೂಡ ಶ್ರೀರಂಗನಾಥನಿಗೆ ಬೆಳಿಗ್ಗೆ ಶ್ರೀರಂಗದಲ್ಲಿ ತಿರುಪಳ್ಳಿ ಎಳ್ಚಿನ ಎಲ್ರೂ ಹಾಡ್ತಾರೆ. ಗಾಟ್ ಇಟ್? ವಿಶ್ವರೂಪಂ போயிருக்கேள யாராவது ಶ್ರೀರಂಗத்துல ಸೇವಿಸಿರ್ಕೇಳ? ಶ್ರೀರಂಗದಲ್ಲಿ ವಿಶ್ವರೂಪ ಸೇವೆ ಇನ್ಯಾರಾದ್ರೂ ಮಾಡಿದೀರಾ ಎಕ್ಸೆಪ್ಟ್ ಫ್ರಮ್ ಔಟ್ ಆಫ್ ಮಾಮಿ ಅಂಡ್ ಮೈಸೆಲ್ಫ್? Next time when you go, please go to Vishwarupam at Srirangam. It will be very beautiful. ಚಿನ್ನದ ಕೊಡದಲ್ಲಿ ಕಾವೇರಿಯನ್ನ ಆನೆ ತರುತ್ತೆ. ಅದೇ ಸಮಯದಲ್ಲಿ ಹಸು ತನ್ನ ಹಿಂಭಾಗವನ್ನ ತೋರಿಸ್ಬಿಟ್ಟು ಹೋಗುತ್ತೆ. ಯಾಕಂದ್ರೆ ಹಸುವಿನ ಹಿಂಭಾಗದಲ್ಲಿ ಮಹಾಲಕ್ಷ್ಮಿ ವಿರಾಜಮಾನವಾಗಿರ್ತಾಳೆ ಅಂತ ಪ್ರತೀತಿ. ಮತ್ತೆ ಉಚ್ಛ್ರೈಷ್ಟವಸು ಬಿಳಿ ಕುದುರೆ ಬಂದು ಅದು ಕೆಣಿಯುತ್ತೆ, ಅದು ವೇದಕ್ಕೆ ಸಮ ಅಂತ ಅದು ಆಹಾಕಾರ ಹೂಡ್ಸುತ್ತಲ್ವಾ ತನ್ನ ಮುಖದಿಂದ. ಕುದುರೆಯ ಮುಖ ಹೈವದನ ರೂಪ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಗೋಯಿಂಗ್ ಟು ಚಾಂಟ್ ದ ವೇದ ಅಂತ ಅರ್ಥ. ಆಮೇಲೆ ಆ ಚಿನ್ನದ ಕೊಡದಲ್ಲಿ ನೀರನ್ನು ಹೊತ್ತು ತಂದಂತಹ, ಕಾವೇರಿಯನ್ನು ತಂದಂತಹ ಆ ಒಂದು ಆನೆ ರಂಗ 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 ಅಂತ ಪಿಳರಿ ಹಾಕುತ್ತೆ. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಪಿಳರಿಯನ್ನ. ಮುಂದ್ಗಡೆ 2 ಕಾಲನ್ನ ಮೇಲೆ ಕೆತ್ತಿ, ಹಿಂದ್ಗಡೆ ಕಾಲನ್ನ ಹಂಗೆ ಕುಕ್ಕುಗಾಲ್ ತರ ಬಗ್ಗಿಸಿ ರಂಗನಾಥನ ಮುಂದೆ ಆ ರೀತಿ ಪಿಳರಿ ಹಾಕುತ್ತೆ. ಅದಾದ್ಮೇಲೆ ವೀಣೆ ವೈದಿಕ ವಿದ್ವಾಂಸರುಗಳು ಒಂದು 10-12 ಜನ ಇರ್ತಾರೆ. ತಿರುಪಾಣಾಳ್ವಾರ ವಂಶದವರವರೆಲ್ಲ ಬಂದು ನಿಂತ್ಕೊಂಡು ವೀಣಾ ಗಾನವನ್ನ ಮಾಡ್ತಾರೆ. They will be in the standing position, not sitting position. ಆ ವೀಣೆಯಲ್ಲಿ ಈ ತೊಂಡರಡಿ ಕುಡಿಯಾಳ್ವಾರರು ರಚಿಸಿದಂತಹ ಈ ಒಂದು ತಿರುಪಳ್ಳಿ ಎಳ್ಚಿಯನ್ನ ಅವರು ವೀಣೆಯಲ್ಲಿ ವಾದನ ಮಾಡ್ತಾರೆ. This is a regular process or regular procedure that you can see early in the morning at Srirangam for Vishwarupa. ಇವಾಗ ದೇವರಿಗೆ ಮಂಗಳಾರತಿಯನ್ನ ಮಾಡುವಾಗ ಗಂಟೆಯನ್ನ ಹೊಡೆಯಲ್ಲ, ಯಾಕಂದ್ರೆ ತಲೆನೋವು ಬರುತ್ತೆ ದೇವರಿಗೆ ಅಂತ ಹೇಳಿ ಸುಮ್ನೆ ಶಾಂತವಾದಂತಹ ಒಂದು ಆ ಮಂಗಳಾರತಿಯನ್ನ ತುಂಬಾ ಹತ್ರಕ್ಕೆ ತಗೊಂಡು ಹೋಗಲ್ಲ, ಬಿಸಿ ತಾಪ ಅಂತ ದೂರದಿಂದಲೇ ತೋರಿಸ್ತಾರೆ. ನಿರಾಭರಣವಾಗಿ ರಂಗನಾಥ ಆವಾಗ ತನ್ನ ರೂಪವನ್ನ ತೋರಿಸ್ತಾರೆ. ದಟ್ ಇಸ್ ಕಾಲ್ಡ್ ವಿಶ್ವರೂಪ. ಯಾವ ಅಲಂಕಾರನು ಆಡೆಗಳು ಇರಲ್ಲ, ಯಾವ ಆಭರಣಗಳು ಇರಲ್ಲ, ಹೂಮಾಲೆ ಎಲ್ಲ ಧರಿಸಿರಲ್ಲ, ಪರಮ ಏಕಾಂತವಾಗಿ ಇರ್ತಾನೆ. ಉಭಯರಾಚಿಮಾರುಗಳು ಪಕ್ಕದಲ್ಲಿ ಇರಲ್ಲ. ಉಭಯರಾಚಿಮಾರುಗಳನ್ನ ಪಕ್ಕದಲ್ಲೇ ಗರ್ಭಗೃಹದಲ್ಲೇ ಒಂದು ಪೋರ್ಷನ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿರ್ತಾರೆ. ಪರಮ ಏಕಾಂತವಾಗಿ ಶಂಖಚಕ್ರಗಳನ್ನು ಕೈಯಲ್ಲಿ ಸುಮ್ಮನೆ ಹೀಗೆ ಸಮಾಧಾನಕರವಾಗಿ ಹಿಡ್ಕೊಂಡು ಅಭಯ ಮುದ್ರ ಧಾರಣೆಯನ್ನ ಹಿಡ್ಕೊಂಡು ಶಾಂತ ಚಿತ್ತನಾಗಿ ಆಗ್ತಾನ್ ಎದ್ದವ್ ತರ ಇರ್ತಾನೆ ಭಗವಂತ. ನೋಡಕ್ಕೆ ದೊಡ್ಡ ಪೆರಿಯ ಪೆರುಮಾಳ್ ಹಿಂದ್ಗಡೆ ಮೂಲವರು, ಅವ್ರ ಮೇಲೂ ಅಷ್ಟೇನೆ ಯಾವ ಆಭರಣಗಳು ಆ ಟೈಮಲ್ಲಿ ಇರಲ್ಲ. ಅವಾಗ ವೀಣೆ ವೈದಿಕರು, ವೀಣೆ ವಿದ್ವಾಂಸರುಗಳು ನಮ್ಮ ತೊಂಡರಡಿ ಕುಡಿಯಾಳ್ವಾರ್ ರಚಿಸಿದಂತಹ ತಿರುಪಳ್ಳಿ ಎಳ್ಚಿಯನ್ನ ವೀಣೆಯಲ್ಲಿ ನುಡಿಸ್ತಾ ಇರ್ತಾರೆ. ಬಿಕಾಸ್ ರಂಗ ವಾಂಟ್ಸ್
Veenanadam every day, not just 1 or 2 days, 365 days ರಂಗನಿಗೆ ವೀಣಾನಾದ ಆಗ್ಲೇಬೇಕು. ಅದೇ ಸುಪ್ರಭಾತದ ಒಂದು ಗಳಿಗೆ ಅಂತ ಹೇಳ್ತೀವಿ. What you are going to learn here, that will be played in Veena through Ragam. ಆದ್ರೆ ರಾಗದ ಸಮೇತ ನೀವೇನ್ ಇಲ್ಲಿ ಕಲಿಯಲ್ಲ. You will be learning through shlokas as the prototype chanting shlokas you will be learning. But ಅಲ್ಲಿ ಅವರು ರಾಗದ ಸಮಯದ ವೇಳೆಯಲ್ಲಿ ಇಶೈ ಅಮೈತ್ ಪಾಡುವುದು ಅಂತ ಹೇಳೋದನ್ನ ಆ ರೀತಿ ಮಾಡ್ತಾರೆ. If possible, next time when you go to Srirangam, just plan for your Vishwarupa. ಅರ್ಥ ಆಯ್ತಾ? ತೊಂಡರಡಿಪುಡಿ ಆಳ್ವಾರರ ವೈಭವ ಗೊತ್ತಾಯ್ತಾ? Everybody understood what is the Vaibhavam of Tondar Adipodi Alva? Okay, now I'm going to teach just introductory part of Tirupadi Elchi, then we move on to Tirupalladai. Vidya, unmute. Tameva matva paravasudevam. ಸಾರಿ ಸರ್, ಒಂದ್ ನಿಮಿಷ. Vidya, in the script. ತಮೇವ ಮತ್ವ ಪರ, ಸಾರಿ ಸರ್, ರಾಗವಾಗಿ ಹೇಳ್ಬೇಕು. ಹಂಗ ಹೇಳಿದ್ನ ನಾನು. ತಮೇವ ಮತ್ವ ಪರವಾಸುದೇವಮನ್ನ. ಸರ್ ಒಂದ್ಸತಿ ಹೇಳ್ಬಿಡಿ, ನಾನು ರಿಪೀಟ್ ಮಾಡ್ತೀನಿ. ಮೈ ಚಳಿ ಇನ್ನು ಬಿಟ್ಟಿಲ್ಲ, ಸಂಕೋಚ ಇನ್ನು ಬಿಟ್ಟಿಲ್ಲ. ಅಯ್ಯೋ ವಿದ್ಯನ ಹತ್ರ ಹೆಂಗ್ ಮಾತಾಡ್ಲಿ ಅಂತ ನಂಗ್ ಸಂಕೋಚ ಇದ್ರೆ ನಾ ಮಾತಾಡ್ತೀನಾ? ಒನ್ಸ್ ಯು ಆರ್ ಇನ್ ಟು ಲರ್ನಿಂಗ್ ಪ್ರೋಸೆಸ್, ಡುಮ್ಕಿ ಹೊಡಿಲೇಬೇಕು, ಮೇಲ್ ಏಳ್ಲೇಬೇಕು, ಡುಮ್ಕಿ ಹಾಕ್ಲೇಬೇಕು, ಮೇಲ್ ಏಳ್ಲೇಬೇಕು. ಯಾರು ಯಾರನ್ನು ಕ್ರಿಟಿಸೈಸ್ ಮಾಡಲ್ಲ, ಯಾರು ಯಾರನ್ನು ನಗಲ್ಲ. ಅಯ್ಯಯ್ಯೋ ವಿದ್ಯನ್ ಬರ್ಲಿಲ್ವಲ್ಲ ಅಂತ ಹಿಂದೆ ಹಾಡ್ಕೊಳಲ್ಲ. Nobody is there in that way in our group, in many of my group, I tell you. So ಹಾಗಾಗಿ come on, forget everything, you must come out. Okay, ತಮೇವ ಮತ್ವಾ ಪರವಾಸುದೇವಂ. ತಮೇವ ಮತ್ವಾ ಪರವಾಸುದೇವಂ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ರಂಗೇಶಯಂ ರಾಜವದರ್ಹಣೀಯಂ. ರಂಗೇಶಯಂ ರಾಜವದರ್ಹಣೀಯಂ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ಪ್ರಾಬೋಧಕೀಂ ಯೋ ಕೃತ ಸೂಕ್ತಿಮಾಲಾ. ಪ್ರಾಬೋಧಕೀಂ ಯೋ ಕೃತ ಸೂಕ್ತಿಮಾಲಾಂ. ಪ್ರಾಬೋಧಕೀಂ ಯೋ ಕೃತ ಸೂಕ್ತಿಮಾಲಾಂ. ಭಕ್ತಾಂಗ್ರಿರೇಣುಂ ಭಗವಂತಮೀಡೇ. ಭಕ್ತಾಂಘ್ರಿರೇಣುಂ ಭಗವಂತಮೀಡೆ. ಭಕ್ತಾಂಘ್ರಿರೇಣುಂ ಭಗವಂತಮೀಡೆ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ಪ್ರಾಬೋಧಕೀಂ ಯೋ ಕೃತ ಸೂಕ್ತಿಮಾಲಾಂ. ಭಕ್ತಾಂಗ್ರಿರೇಣುಂ ಭಗವಂತಮೀಡೇ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ಪ್ರಾಬೋಧಕೀಂ ಯೋ ಕೃತ ಸೂಕ್ತಿಮಾಲಾಂ. ಭಕ್ತಾಂಘ್ರಿರೇಣುಂ ಭಗವಂತಮೀಡೆ. ತಮೇವ ಮತ್ವಾ ಪರವಾಸುದೇವಂ. ರಂಗೇಶಯಂ ರಾಜವದರ್ಹಣೀಯಂ. ಪ್ರಾಬೋಧಕೀಂ ಯೋ ಕೃತ ಸೂಕ್ತಿಮಾಲಾಂ.
भक्ताङ्घ्रिरेणुं भगवन्तमीडे तमेव मत्वा परवासुदेवम् रङ्गेशयं राजवदर्हणीयम् प्राबोधकीं योकृतसूक्तिमालाम् भक्ताङ्घ्रिरेणुं भगवन्तमीडे तमेव मत्वा परवासुदेवं रङ्गेशयं राजवदर्हणीयम् प्राबोधकीं योकृतसूक्तिमालाम् भक्ताङ्घ्रिरेणुं भगवन्तमीडे। Once more. तमेव मत्वा परवासुदेवं रङ्गेशयं राजवदर्हणीयम् प्राबोधकीं योकृतसूक्तिमालाम् भक्ताङ्घ्रिरेणुं भगवन्तमीडे। Put an arrow mark to the first shloka and write down Ramanujacharya. Write down everybody. Put an arrow mark to first shloka and write down Ramanujacharya. Srimad Ramanujacharya ಆಚಾರ್ಯರಾದಂತಹ ಶ್ರೀಮದ್ ರಾಮಾನುಜಾಚಾರ್ಯರ ಆಚಾರ್ಯರಾದಂತಹ ತಿರುಮಾಲೆ ಆಂಡಾನ್. Underline the name Tirumale Andan and put him in double quotes. Tirumale Andan. Tirumale Andan ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಡಬಲ್ ಕೋಟ್ಸ್ ಅಲ್ಲಿ ಹಾಕಿ. ರಾಮಾನುಜಾಚಾರ್ಯರ ಆಚಾರ್ಯರಾದಂತಹ ತಿರುಮಾಲೆ ಆಂಡಾನ್ ರಚಿಸಿರುವ ತನಿಯನ್ ಶ್ಲೋಕ. The first shloka is given by Tirumale Andan, who is an acharya of Sakshat Ramanujacharya. Okay, Tirumale Andan ಕೊಟ್ಟಿರುವಂತಹ ಶ್ಲೋಕ ಇದು. ಈಗ ಹೇಳಿದ್ರಲ್ವಾ, ತಮೇವ ಮತ್ವಾ ಪರವಾಸುದೇವಂ ರಂಗೇಶಯಂ ರಾಜವದರ್ಹಣೀಯಂ ಪ್ರಾಬೋಧಿಕೀಂ ಯೋಕೃತ ಸೂಕ್ತಿಮಾಲಾ ಭಕ್ತಾಂಘ್ರಿರೇಣುಂ ಭಗವಂತಮೇಡೆ ಅಂತ ಈ ತನಿಯನ್ ಶ್ಲೋಕವನ್ನ, ತನಿಯನ್ ಅಂದ್ರೆ ಈಗಾಗ್ಲೇ ನಾ ಹೇಳಿದ್ದೀನಿ ನಿಮಗೆ, it will be an introductory part of a particular alvar through whom the prabandham has come. ಈಗ ತಿರುಪಾವೈ ಅದಕ್ಕೆ ತನಿಯನ್ ಇದೆ, ಆಂಡಾಳ್ ಬಗ್ಗೆ ತನಿಯನ್, ತಿರುಪಳಿಚೆ ಅದಕ್ಕೆ ತನಿಯನ್, ತೊಂಡರಡಿ ಪುಡಿಯಾಳ್ವಾರ ಬಗ್ಗೆ ತನಿಯನ್, ತಿರುಪಲ್ಲಾಂಡ್ ಅದಕ್ಕೆ ತನಿಯನ್, ಪೆರಿಯಾಳ್ವಾರ ಬಗ್ಗೆ ತನಿಯನ್. ಆತರ ಯಾವ ಆಳ್ವಾರರು ಇದನ್ನ ಕಂಪೋಸ್ ಮಾಡಿದಾರೋ ಆ ಆಳ್ವಾರರ ಬಗ್ಗೆ a small introductory, very brief introduction will be given by some ಆಚಾರ್ಯ ಪುರುಷ. ಆಯ್ತಾ? ರಾಮಾನುಜರ ಆಚಾರ್ಯರಾದಂತಹ ತಿರುಮಾಲೆ ಆಂಡಾನ್ ಅನ್ನೋರು ಈ ತನಿಯನ್ನ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ರಾಮಾನುಜರಿಗೆ ಇವರು ತಿರುವಾಯ್ಮೊಳಿ ಕಾಲಕ್ಷೇಪವನ್ನ ಮಾಡಿದ್ರು. ರಾಮಾನುಜ ಹ್ಯಾಡ್ 5+1 6 ಅಂತ ಹೇಳ್ಬಾರ್ದು, 5 ಡೈರೆಕ್ಟ್ ಗುರುಗಳು, ಒಬ್ರು ಮಾನಸಿಕ ಗುರು. ಅದರಲ್ಲಿ ತಿರುವರಂಗ ಪೆರುಮಾಳ್ ಅರೆಯರ್, ತಿರುಮಾಲೆ ಆಂಡಾನ್, ತಿರುಕಚ್ಚಿ ನಂಬಿ, ತಿರುಮಲ ಮೇಲ್ ನಂಬಿ, ನಂತರ ಪೆರಿಯ ನಂಬಿ, ತಿರುಕೋಟಿಯೂರ್ ನಂಬಿ ಅಂತ 6 ಜನ ಗುರುಗಳನ್ನ ಅವರು ಒಬ್ರೊಬ್ರು ಒಂದೊಂದು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ರಾಮಾಯಣ ಕಾಲಕ್ಷೇಪವನ್ನ ತಿರುಮಲೆ ನಂಬಿಗಳು ಹೇಳ್ಕೊಟ್ರು, ಪಂಚ ಸಂಸ್ಕಾರವನ್ನ ಪೆರಿಯ ನಂಬಿಗಳು ಮಾಡಿದ್ರು. ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅನ್ನೋ ದ್ವಯಾರ್ಥ ಸಂಗ್ರಹ ಹಾಗೂ ಮಂತ್ರರಾಜದ ಅರ್ಥವನ್ನ ತಿರುಕೋಟಿಯೂರ್ ನಂಬಿಗಳು ಕೊಟ್ರು. ತಿರುವಾಯ್ಮೊಳಿ ಕಾಲಕ್ಷೇಪವನ್ನ ಸಾಕ್ಷಾತ್ ಇವರೇ ಈಗ ಬರ್ಕೊಂಡ್ರಲ್ಲ ತಿರುಮಾಲೆ ಆಂಡಾನ್ ಅವ್ರು ಮಾಡಿದ್ರು. ಅದೇ ರೀತಿ ಮಿಕ್ಕುಳಿದ ಆಳ್ವಾರುಗಳ ಪ್ರಬಂಧಗಳ ಕಾಲಕ್ಷೇಪವನ್ನ ತಿರುವರಂಗ ಪೆರುಮಾಳ್ ಅರೆಯರ್ ಅನ್ನವರು ಮಾಡಿದ್ರು. These are the stories that you come across in Ramanuja Charitra. Okay, this you don't need here, but still I'm saying because he is an acharya of Ramanuja. Got it, everybody? I don't know how far people are understanding in my class. People are busy in writing than understanding. అది ఎంత మీరు
అది తిరిగి మీరు పేజెస్ చూస్తారు. నాకు ఐఎమ్ రియలీ డౌట్ఫుల్. మీరు ఎప్పుడు చూడరు, మరి రాసుకునేది తప్పేది. చిత్రగుప్తుడు నిలుస్తాడు ఎప్పుడో ఒక్క చోట. చాలు అని. వింటేనే కదా రాసుకుంటాము, వింటేనే కదా రాసుకుంటాం. సో వీఆర్ లిస్నింగ్ యూ. Is it? Hope so. ಮತ್ತೆ ಮತ್ತೆ ಕೇಳದೆ ಏನ್ ಸರ್ ಬರ್ಕೊಳ್ತೀವಿ, ಕೇಳ್ತಾನೆ ಬರ್ಕೊಳ್ಳೋದು. ಬಟ್ ನಮ್ಮ ಗುರುಗಳೆಲ್ಲ ಹೇಳುವಾಗ ನಾವ್ ಹಿಂಗ್ ಕೇಳ್ತಾ ಇದ್ವಿ, ಏನು ಬರ್ಕೋತಾ ಇರ್ಲಿಲ್ಲ. ఒక్క అక్షరం కూడా రాసుకోరేకే మైండ్ రాదు మాకి. తోచలే తోచ తర్వాత మీరు క్వశ్చన్స్ అడిగితే జ్ఞాపకం ఉండేలే కదా సార్ మాకు చెప్పేదానికి. ఏమో అడిగినప్పుడు అంత ముత్తు పెట్టలాగా కస్తూరి మమ్మీ చెప్పినట్లు. కాదు సార్, ఒకటో రెండో చూసుకొని చెప్తాం కదా సార్, జ్ఞాపకం వస్తుంది కదా రాస్తే. మీరు ఎప్పుడు ఆన్సర్ చెప్పేది అనలైజ్ చేయండి. మీరు రాసుకోలేని ఇంట్లో ఎప్పుడు మీరు చెప్పరు. మీరు చెప్పేదే ఎప్పుడు మీ లోపల ఏం ఆలోచన వస్తుందో అదే చెప్పండి. కరెక్టా లేదా? ఇది రాసుకుంటేనే సార్ అది లోపలికి పోయి మళ్ళీ ఆలోచన వచ్చేది. రాసుకోండా, నో ప్రాబ్లం. లోపల పోతుందో బయటకు వస్తుందో నాకే. మీ బుక్ మీ పెన్ను రాసుకోండి. ఎనీవే, when I'm asking, my students are definitely మౌన వ్రతంలో ఆనాడు ఉంటాడు. అది నాకు ఖచ్చితంగా తెలుసు. సార్ వ్రతం సార్ మాట్లాడకూడదు అని కదా. ఎనీవే, రైటింగ్ ఇస్ వన్ వే గుడ్. బట్ అంతరాశకి ఏముంది? ఏమి తల కూడా ఎత్తకుండా రాస్తా ఉంటారా? అది అంతా ఏం నాకే డౌట్ గా ఉంటుంది. కరెక్ట్ గా నేను చెప్తా ఉండానా, ఇంత రాసేకి చెప్తానా అని? అంత రాసేకి ఏమీ లేదు. బట్ యూ పీపుల్ ఆర్ మెంట్ లైక్ దట్. ఓకే, వినబడ్డాలా, చాలా బాగా వినాలా. యూ మస్ట్ ఎంజాయ్ ద క్లాస్. గుర్తుగా రాసుకొని ఉంటే మీరు ఎంజాయ్ చేసేకి అయ్యలేదు. ఎంజాయ్ చేస్తారా? కష్టమే మాకు ఎంజాయ్మెంట్ సార్. మీరు ఎలా ఉన్నారు? ఇదే మాకు ఎంజాయ్మెంట్ కదా. ఎనీవే, రాసుకుండా నో ప్రాబ్లం. గాట్ ఇట్ ఎవ్రీబడి? తిరుమలై ఆండాన్, out of his 5 acharyas, Tirumalai Andan was the one to give this shloka. Because why I am insisting, because in future you are going to come across the charitram of Tirumalai Andan. Right now when I tell the name, it is just a name to you. But after knowing the weightage of that person, we will come to know ಇಂತಹ ಕರುಣೆಯನ್ನ ಕಟಾಕ್ಷಿಸಿದ್ರು ಅವರು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಶ್ಲೋಕ ನಾಳೆ ಮಾಡ್ತೀನಿ, ಇವತ್ತಿನ ಮಾಡಲ್ಲ. Come on, Vidya, once again repeat it 2 times. ತಮೇವ ಮತ್ವಾ ಪರವಾಸುದೇವಂ ರಂಗೇಶಯಂ ರಾಜವದರ್ಹಣೀಯಂ ಪ್ರಾಬೋಧಕೀ ಯೋ ಕೃತ ಸೂಕ್ತಿಮಾಲಾ ಭಕ್ತಾಂಗ್ರಿರೇಣುಂ ಭಗವಂತಮೀಡೇ. तमेव मत्वा परवासुदेवं रङ्गेशयं राजवदर्हणीयं प्राबोधकीं यो कृतसूक्तिमालां भक्ताङ्घ्रिरेणुं भगवन्तमीडे. तमेव मत्वा परवासुदेवं रङ्गेशयं राजवदर्हणीयं प्राबोधकीं यो कृतसूक्तिमालां भक्ताङ्घ्रिरेणुं भगवन्तमीडे. నెక్స్ట్ శ్లోకం చేయనా? ఇంకా 4 లైన్ ఉంది. చేద్దామంటే చేద్దాం. టైం ఉంది, టైం చూడక్కర్లేదు మమత. ఐ మీన్ వనిత. ఎస్ Sir, you said that we'll be telling the Tirupallandu 5 times. 5 times I told. ಬಟ್ ಈ ಕಡೆ ಎಳೆದು ಬಿಡ್ತು ಮನಸ್ಸು. ಅದಕ್ಕೆ ಪ್ಲೇಟ್ ದೋಸೆ ಚೇಂಜ್ ಆಗೋ ತರ ಪ್ಲೇಟ್ ಚೇಂಜ್ ಆಗೋಯ್ತು. ಏನ್ Sir, ಮಾಡೋದು? ಈಗಿರೋ ಟೈಮ್ಗೆ maybe we can finish 5 times ಅದು Tirupallandu. ಯಾವಾಗ? ನಾಳೆನಾ? ಅಲ್ಲ, ಈಗಿರೋ ಟೈಮ್ಗೆ we can finish. ಈಗಿರೋ ಟೈಮ್ಗೆ ಮಾಡ್ಬೋದು. ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್. Can I continue with this or can I go there? Sir, as you wish. If you are in a mood to explain, you explain. Otherwise, we'll do it according to your mood. Taniyan Shlokam, if I finish today, I can go exactly through the syllabus tomorrow. ಅಂತ ಅಷ್ಟೇ. ಇದು 4 ಲೈನ್ ಇದೆ ಅಷ್ಟೇನೆ. ಇದು ಮಂಡನ್ ಗುಡಿ ಎಂಬ
மண்டன் குடியன்பர் மாமரையோர் மன்னிய சீர் தொண்டர் அடிப்பொடி தொன்னகரம் தெண்டு திணர்த்தவையில் தென்னரங்கத்தம்மானே பள்ளி ಉಣತುಂಬಿರಾನ್ ಉದಿತ್ತ ಊರ್ ಅಷ್ಟೇ ಇರೋದು. ಬೇಕು ಅಂದ್ರೆ ತಗೋತೀನಿ. ತಗೊಳ್ಳ? ಓಕೆ. ನೆಕ್ಸ್ಟ್ ತನಿಯನ್ ಮಮತಾ ವನಿತಾ ಪ್ಲೀಸ್ ಅನ್ಮ್ಯೂಟ್. ನೆಕ್ಸ್ಟ್ ತನಿಯನ್ ಇಸ್ ಗಿವನ್ ಬೈ ತಿರುವರಂಗ ಪೆರುಮಾಳ್ ಅರೆಯರ್. ಬರ್ಕೊಳ್ಳಿ. ತಿರುವರಂಗ Perumal Arayar. Put an arrow mark and write it down. Chandrika, we will practice. Don't worry. Tiruvaranga Perumal Arayar. Tiruvaranga Perumal Arayar. Ivru Ramanujara innondu Acharyaru. He is also one of the Acharya of Ramanujacharya. ಫಸ್ಟ್ ತನಿಯನ್ ಬರ್ದವರು ತಿರುಮಾಲೆ ಆಂಡಾನ್. ಸೆಕೆಂಡ್ ತನಿಯ ಕೊಟ್ಟವರು ತಿರುವರಂಗ ಪೆರುಮಾಳ್ ಅರೆಯರ್. ಆಯ್ತಾ? These meanings you are going to tell again, sir. This first sloka meaning you didn't tell, no? రేపు మీనింగ్ ఇప్పుడు చెప్పను. ఐ జస్ట్ కవర్ బికాస్ ఇట్ హ్యాస్ మల్టిపుల్ లేయర్స్ ಆಫ್ ಮೀನಿಂಗ್. ನೆಕ್ಸ್ಟ್ ಕ್ಲಾಸ್ ಹೇಳಕ್ ಸಾಧ್ಯನಾ ಮೀನಿಂಗ್? ಆಯ್ತಾ? ಅರ್ಥ ಆಯ್ತಾ ಅಂದ್ರೆ ಗೊತ್ತಾಯ್ತಾ ಯಾರ್ಯಾರು ಕೊಟ್ಟಿದ್ದು ಅಂತ? ರಾಮಾನುಜರ 5+1 6 ಜನ. 6 ಅಂತ ಹೇಳ್ಬಾರ್ದು ಅಂತ ಹೇಳಿದೀನಿ ಅಲ್ವಾ? 5+1 ಅದಕ್ಕೊಂದು ಸ್ಟೋರಿ ಇದೆ. ಐ ವಿಲ್ ಟೆಲ್ ಯು ಲೇಟರ್ ವೆನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಇಟ್. ಸೊ ರಾಮಾನುಜರಿಗೆ 5 ಜನ ಗುರುಗಳು ಪ್ಲಸ್ ಒಬ್ಬರು ಗುರು. ಅದರಲ್ಲಿ 2 ಗುರುಗಳು ಇಲ್ಲಿ ಬರ್ತಾರೆ. ಮೊದಲನೇ ಆ ತನಿಯನ್ ಈ ತಿರುಪಳ್ಳಿ ಎಳ್ಚಿಗೆ ಕೊಟ್ಟವರು ತಿರುಮಾಲೆಯಾಂಡಾನ್. ಎರಡನೇ ತನಿಯನ್ ತಮಿಳಲ್ಲಿದೆ, ಇದನ್ನ ಕೊಟ್ಟವರು ತಿರುವರಂಗ ಪೆರುಮಾಳ್ ಅರೆಯರ್. ಗೊತ್ತಾಯ್ತಾ? ಪುಟ್ ಹಿಮ್ ಇನ್ ಡಬಲ್ ಕೋಟ್ಸ್ ಅಂಡ್ ಅಂಡರ್ಲೈನ್ ಹಿಮ್. ತಿರುವರಂಗ ಪೆರುಮಾಳ್ ಅರೆಯರ್. ವನಿತಾ ಮಂಡನ್ ಗುಡಿಯನ್ಬರ್. மண்டன் குடி என்பர் மண்டன் குடி என்பர். யசோதா மாமி 2 தனியன் யார் கொடுத்திருக்கான்ட்டு எழுதிண்டேடா. ஓகே. திருவரங்க பெருமாள் அரையர் இது கொடுத்தது. இதுக்கு முன்னாடி கொடுத்தது திருமாலை ஆண்டான். ஓகே. மண்டன் குடியன்பர். மண்டன் குடி என்பர் மண்டன் குடி என்பர். மாமரையோர் மாமரையோர் மாமரையோர். மன்னிய ஷீர் மன்னிய ஷீர் மன்னிய ஷீர். மண்டன் குடியன்பர் மாமரையோர் மன்னிய ஷீர். மண்டன் குடி என்பர் மாமரையோர் மன்னிய ஷீர். மண்டன் குடி என்பர் மாமரையோர் மன்னிய ஷீர். தொண்டரடி பொடி ಹೋಲ್ಡ್ ಹೋಗ್ಬಿಟ್ಟು தொண்டரடிப்பொடி தொண்டரடிப்பொடி. தொன்னகரம் தொன்னகரம் தொன்னகரம். மண்டன் குடியன்பர் மாமரையோர் மன்னிய சீர். தொண்டரடி பொடி தொன்னகரம். மண்டன் குடி என்பர் மாமரையோர் மன்னிய ஷீர். தொண்டரடிப்பொடி தொன்னகரம். மண்டன் குடி என்பர் மாமரையோர் மன்னிய ஷீர். தொண்டரடிப்பொடி தொன்னகரம். வண்டு திணர்த்தவையில் தொல்நகரம் தொல்நகரம் ಅಲ್ಲ தொன்னகரம். THONN HARAM ತೊನ್ನಹರಂ. ಲ ಇಲ್ವಾ ಸರ್ ಹಾಗಾದ್ರೆ? ಅಲ್ಲ ತೊಲ್ನಹರಂ ಇಲ್ಲ. ತೊಲ್ನಹರಂ ಅನ್ನೋದು ಕರೆಕ್ಟ್ ಆಕ್ಚುಲಿ, ಬಟ್ ಅದ್ ಹೇಳಲ್ಲ ನಾವು. ತೊನ್ನಹರಂ ಅಂತಾನೆ ಹೇಳೋದು, ತೊಲ್ನಹರಂ ಅಲ್ಲ. ತಿರುಮಂಡನಗುಡಿ ಅನ್ನೋ ಒಂದು ನಗರದಲ್ಲಿ ಹುಟ್ಟಿರುವಂತಹ ಆ ಆಳ್ವಾರರು, ತೊಂಡರಡಿಪುಡಿ ಆಳ್ವಾರರು ಮನ್ನಿಯ ಶೀರ್, ನಮ್ಮ ಮೇಲೆ ಕರುಣೆಯನ್ನ ತೋರಿಸಿ ಭಗವಂತನನ್ನ ಏಳಿಸ್ತಾರೆ ಅಂತ ಮೀನಿಂಗ್ ಬರುತ್ತೆ. ಮೀನಿಂಗ್ ಎನಿವೆ ಐ ಆಮ್ ಗೋಯಿಂಗ್ ಟು ಡೀಲ್ ಟುಮಾರೋ. ಓಕೆ. ಮಂಡನ್ ಗುಡಿ ಎನ್ಬರ್
மாமரையோர் மன்னிய ஷீர் தொண்டரடி பொடி தொன்னகரம். மண்டன்குடியன்பர் மாமரையோர் மன்னிய ஷீர் தொண்டரடிப்பொடி தொன்னகரம். மண்டன்குடியன்பர் மாமரையோர் மன்னிய ஷீர் தொண்டரடிப்போடி தொன்னகரம். வண்டு திணர்த்த வயல். வண்டு திணர்த்த வயல். வண்டு திணர்த்த வயல். வண்டு ತಿನರ್ತ ವಯಲ್. ಅಲ್ಲಿರೋ ವ್ಯವಸಾಯಿಗಳ ಗದ್ದೆಯಲ್ಲಿ ಭ್ರಮರಗಳು ಜಯಂಕಾರ ಮಾಡಿಕೊಂಡು ಹಿಂಗೆ ಬರುತ್ತಲ್ವಾ, ಅವುಗಳು ಕೂಡ ಬರೀ ತೊಂಡರಡಿ ಕೊಡಿ ಆಳ್ವ ಮಾತ್ರ ರಂಗ ರಂಗ ಅಂತ ಕೂಗ್ತಾ ಇಲ್ಲ, ಆ ಭ್ರಮರಗಳು ಕೂಡ ರಂಗ 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 ಅಂತ ಕೂಗ್ತಾ ಇದೆಯುತ್ತೆ. ತೆನ್ನ ರಂಗತ್ತಮ್ಮಾನೈ. தென்ன ரங்கத்தம்மானை. தென்ன ರಂಗತ್ತಮ್ಮಾனை. ತೆನ್ ಅರಂಗತ್ತ ಅಮ್ಮಾನೈ ಅಂತ ಗೊತ್ತಾಯ್ತಾ. ತೆನ್ ಅಂದ್ರೆ ದಕ್ಷಿಣ ದಿಕ್ಕಲ್ಲಿರುವ, ದಕ್ಷಿಣ ದಿಕ್ಕಲ್ಲಿರುವ ರಂಗ ಅಂದ್ರೆ ಶ್ರೀರಂಗ. ಉತ್ತರ ದಿಕ್ಕದಲ್ಲಿ ಹಾಗಾದ್ರೆ ಶ್ರೀರಂಗ ಇದೆಯಾ? ಇದೆಯಾ? ಗೊತ್ತಿಲ್ಲ ಸರ್ ಅಲ್ಲ, ಯೋಚನೆ ಮಾಡಿ ಹೇಳಿ. ಉತ್ತರಕ್ಕೆ ಶ್ರೀರಂಗ ಇದೆಯಾ? ಬಡರಂಗನ್ ತೆನ್ರಂಗನ್. ಹಾ, ಯಾರು ಹೇಳಿ? ಇದೇ ಆದ್ಮೇಲೆ ಯಾರು ಅಂತ ಹೇಳ್ಬೇಕು. ಯಾರು ನಾರ್ತ್ ಅಲ್ಲಿ ಇರೋ ರಂಗ ಯಾರು? ಇವನು ತೆನ್ನ ರಂಗನ್. ಇನ್ನೊಬ್ಬ ಇದ್ದಾನೆ ನಾರ್ತ್ ಅಲ್ಲಿ ವಡರಂಗನ್. ಯಾರು? ಎಸ್ ಸ್ಮಿತಾ. See, those days people used to divide north, east, west and south within south zone itself. ಗೊತ್ತಾಯ್ತಾ? ಕಾವೇರಿ ಹರಿಯುತ್ತಲ್ವಾ, ಅದ್ರ ಕೆಳಗಡೆ ಬರೋ ಶ್ರೀರಂಗ is called south. ಕಾವೇರಿ ಹರಿಯುತ್ತಲ್ವಾ, ಅದಕ್ಕೆ ಮೇಲೆ ಬರುವಂತಹ ಶ್ರೀರಂಗಪಟ್ಟಣ is called north. ಕಾವೇರಿ ಹರಿಯುತ್ತಲ್ವಾ, ಅದರ ಈಸ್ಟ್ ಕಡೆ ಬರುವಂತಹ ತಿರುಕಣ್ಣಪುರಂ ದಟ್ ಇಸ್ ಕಾಲ್ಡ್ ಈಸ್ಟ್ ರಂಗ. ಕಾವೇರಿ ಹರಿಯುತ್ತಲ್ವಾ, ಅದಕ್ಕೆ ವೆಸ್ಟ್ ಬರೋ ರಂಗ ಪರಿಮಳ ರಂಗ. ಸೊ ತಿರುಕಣ್ಣಪುರಂ, ತಿರುವೀಂದಳೂರ್, ತಿರುವರಂಗಂ ದಟ್ ಇಸ್ ಶ್ರೀರಂಗಂ ಅಂಡ್ ಶ್ರೀರಂಗಪಟ್ಟಣಂ. ದೀಸ್ ಆರ್ ದ four ಸಾರಿ ನಾರ್ತ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಏನಿಲ್ಲ. ನಾರ್ತ್ ರಂಗ ಶ್ರೀರಂಗಪಟ್ಟಣದ ರಂಗನಾಥ, ಸೌತ್ ಶ್ರೀರಂಗ ದಟ್ ಇಸ್ ಸೌತ್ ರಂಗನಾಥ. ತಿರುಕಣ್ಣಪುರದಲ್ಲಿರುವ ಶೌರಿರಾಜ ಹೂ ಇಸ್ ಅನ್ ಈಸ್ಟ್ ರಂಗನಾಥ. ವೆಸ್ಟ್ ಅಲ್ಲಿರೋ ರಂಗನಾಥ ತಿರುವೀಂದಳೂರು ರಂಗನಾಥ, ಪರಿಮಳ ರಂಗ. ಓಕೆ, ಗಾಟ್ ಇಟ್ ಎವ್ರಿಬಡಿ? ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ವಿತ್ the flow of Kaveri, this division was done. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ತಿರುವರಂಗ ಪೆರುಮಾಳ ಅರೆಯರ್ is very specific saying that ತೆನ್ ಅರಂಗತ್ತಮ್ಮಾನೈ, ತೆನ್ ಅರಂಗನ್, ಸೌತ್ ಅಲ್ಲಿರುವಂತಹ ಶ್ರೀರಂಗನನ್ನ ಕುರಿತು ತೊಂಡರಡಿ ಪುಡಿ ಆಳ್ವಾರರು ಹಾಡ್ತಾರೆ. ಹಾಗಾದ್ರೆ ನಾರ್ತ್ ಅಲ್ಲೂ ರಂಗ ಇದಾನ ಅಂತ ತಾನೇ ಬರ್ಬೇಕು. ಸಿ, ಸೌತ್ ಅಲ್ಲಿರೋ ರಂಗನ ಹಾಡ್ತಾರೆ ಆಳ್ವಾರರು ಅಂದ್ರೆ then there might be in north also there might be some ranga. It is not that north. This is within the tributary of Kaveri. There is a north which is called our Mysore Prantya. ಅದಕ್ಕೆ ನಮ್ಮನ್ನೆಲ್ಲ ಯಾವ ಅಯ್ಯಂಗಾರ್ಸ್ ಅಂತ ಹೇಳೋದು ಗೊತ್ತಾ ನಿಮ್ಗೆ? ಎನ್ನಾಟು ಶಲ್ರ ಯಶೋದಾಮಿ ನಮ್ಮಳೆಲ್ಲಾರಿಯೋ ಯಾವ ಕಡೆ ಹಿಂಗಾರು ನಾವೆಲ್ಲ? ಮಂಡ್ಯಂ ಆರ್ ಮೇಲ್ನಾಟ ಅಯ್ಯಂಗಾರ್ಸ್, ಮೇಲ್ನಾಡಿನವರು ಅಂತ ನಮ್ಗೆ ಹೆಸರು. ಮದ್ರಾಸ್ ಕಡೆ ಎಲ್ಲ ಅಯ್ಯಂಗಾರ್ಸ್ ಇರ್ತಲ್ವಾ, ಶ್ರೀರಂಗ, ಕಾಂಚೀಪುರ ಎಲ್ಲ, ದೇ ಆರ್ ಕಾಲ್ಡ್ ಕೀಳ್ನಾಟ ಅಯ್ಯಂಗಾರ್ಸ್ ಅಲ್ವಾ? ಎರಡು ಹೆಸರು ಇದೆ ನಮ್ಮಲ್ಲಿ. ನಾವೆಲ್ಲ ಮೇಲ್ನಾಟ ಅಯ್ಯಂಗಾರ್ಸ್, ಅವರೆಲ್ಲ ಕೀಳ್ನಾಟ ಅಯ್ಯಂಗಾರ್ಸ್.
ಅದಕ್ಕೆ ಕೀಳ್ನಾಟ ಅಯ್ಯಂಗಾರ್ಸ್ ಎಲ್ಲ ಹೆಂಗಿರ್ತಾರೆ, ಎಲ್ಲ ರಂಗನಾಥನ್ ಕಲರೇ ಇರ್ತಾರೆ, ಕಪ್ಪಾಗಿರ್ತಾರೆ. ಆಕ್ಚುಲಿ ದ ಒರಿಜಿನಲ್ ಕಲರ್ ಆಫ್ ಎವ್ರಿ ಶ್ರೀ ವೈಷ್ಣವಾಸ್ ಆರ್ ಬ್ಲಾಕ್ ಇಟ್ಸ್, ಐ ಡೋಂಟ್ ನೋ. ಬಟ್ ಮೇಲ್ನಾಟಲ್ಲಿ ಬರುವ ಅಯ್ಯಂಗಾರ್ಸ್ ಎಲ್ಲ ಯಾರು ಅಷ್ಟು ಕಪ್ಪಾಗಿರಲ್ಲ. ನಮ್ಗೆಲ್ಲ ಅವ್ರ ನೋಡಿದ್ರೆ ಏನೋ ಒಂಥರ ಇದೇನ್ ಇಷ್ಟು ಕಪ್ಪಾಗಿದಾರಲ್ಲ ಅನ್ಸುತ್ತೆ. ನಾವೆಲ್ಲ ನಾಮ ಹಾಕೊಂಡು ಅವ್ರ ತರ ಪಂಚೆ ಉಟ್ಕೊಂಡು ಹೋದ್ರು ನಮ್ಮನ್ ಕಂಡಿಡಿತಾರೆ. ನೀರ್ ತಮಿಳ್ನಾಡು ಕಡೆயாது, ನನ್ನ ತಮಿಳ್ பேசுவேள், ஆனா நீர் தமிழ்நாடு கிடையாது. They will immediately make out us because there will be a difference between the region to region. That is called regional influence. ನೋಡಿ ಇದ್ರಲ್ಲೇ regional influence ಇದೆ. He is singing not the north ranga, south ranganana ಇವರು ಹಾಡ್ತಾ ಇದ್ದಾರೆ. Because south zone always gave more importance to Tamil prabandhams. Okay, why you have to make this difference between north and south? Andre nothing. North Brahmins or north zone, ಅಂದ್ರೆ ನಾನು ನಾರ್ತ್ ಗೆ ಹೇಳ್ತಾ ಇಲ್ಲ, ನಮ್ ಸೌತ್ ಅಲ್ಲೇ ಇರೋ ನಾರ್ತ್ ಬ್ರಾಹ್ಮಿಣ್ಸ್ ತುಂಬಾ ಸಂಸ್ಕೃತ ವೇದಗಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ರು. ಅದೇ ನಮ್ಮ ಸೌತ್ ಅಲ್ಲೇ ಇನ್ನೂ ಒಂದು ಡೌನ್ ಕಾವೇರಿ ಇರುವಂತಹ ಬ್ರಾಹ್ಮಣರು ದ್ರಾವಿಡ ವೇದವಾದಂತಹ ತಮಿಳ್ ಪ್ರಬಂಧಕ್ಕೆ ಊಕ್ಕಂ ಕೊಡುವುದು ಅಥವಾ ಒತ್ತನ್ನ ಕೊಟ್ರು. ದಟ್ ಇಸ್ ವೈ ವಿ ಆರ್ ಕಾಲ್ಡ್ ಆಲ್ವೇಸ್ ಉಭಯ ವೇದಾಂತ ಪ್ರವರ್ತಕಾಚಾರ್ಯ. ಎರಡು ವೇದವನ್ನು ಕೈ ಹಿಡಿಯೋರು. ಇದು ನಾನೇ சொல்ற நம்மளுக்கெல்லாம் ಉಭಯ ವೇದಾಂತಿಗಳ್, ಉಭಯ ವೇದಾಂತ ಪ್ರವರ್ತಕರು, ಉಭಯ ವೇದಾಂತ ಪ್ರವರ್ತಕಾಚಾರ್ಯರು. ಉಭಯ ಅಂದ್ರೆ ಎರಡು ಅಂತ ಅರ್ಥ, ಗೊತ್ತಾಯ್ತಾ? ನಮ್ಗೆ ಸಂಸ್ಕೃತ ವೇದವೂ ಬೇಕು ಮತ್ತೆ ತಮಿಳ್ ಪ್ರಬಂಧವೂ ಬೇಕು. ದಟ್ ಇಸ್ ವೈ ಇಫ್ ಯು ಅಬ್ಸರ್ವ್ ಎವ್ರಿ ಪ್ರಬಂಧ ಹ್ಯಾಸ್ ಗಾಟ್ ತನಿಯನ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಸಾಂಸ್ಕ್ರಿಟ್ ಓನ್ಲಿ. ಇಸ್ ಇಟ್ ನಾಟ್? ಗುರುಮುಖಮನದೀತ್ಯ ಪ್ರಾಹ ವೇದಾನ ಶೇಷಾನ್, ತಿರುಪಲಾಂಡ ಅದರಿಂದ ತಾನೇ ಶುರುವಾಗಿದ್ದು. ಗಣಪತಿ ಪರಿಕ್ಲಪ್ತಂ ಶುಲ್ಕಂ ಆದಾತು ಕಾಮಃ ಶ್ವಶುರಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲ ತಿಲಕಂ ತಂ ವಿಷ್ಣು ಚಿತ್ತಂ ನಮಾಮಿ. ಅಲ್ಲಿಂದ ತಮಿಳ್ ಶುರು ಆಯ್ತು. மின்னார் தடமதில் சூழ் வில்லி புத்தூர் என்று கால், அப்படித்தானே ஆரம்பிச்சது. இப்போ பரமோ தமேவ மத்வா பரவாசுதேவ ರಂಗೇಶಯಂ ರಾಜವದರ್ಹಣೀಯಂ ಮೊದಲು ಸಂಸ್ಕೃತಾನೆ. ಇಫ್ ಯು ಗೋ ಟು ತಿರುಪಾವೈ ಅಲ್ಲೂ ಮೊದಲು ಸಂಸ್ಕೃತಾನೆ. ನೀಳಾ ತುಂಗಸ್ತನಗಿರಿ ತಟಿ ಸೂಕ್ತ ಮುದ್ಬೋಧ್ಯ ಕೃಷ್ಣಂ பாரார்த்தியம் ஸ்வம் ஸ்ருதிஷத சிரசித்த மத்தியாபயந்தி. அப்புறதா தமிழ் வருது. அன்னவயல் புதுவை ஆண்டாளரங்கற்கு பன்னு திருப்பாவை அல்வா. யூ டேக் எனி பிரபந்தம் ஃபார் தட் மேட்டர், இட் ஸ்டார்ட்ஸ் வித் த தனியன் இன் சான்ஸ்கிரிட். ಗೊತ್ತಾಯ್ತಾ? That is why here the acharya is very specific to say ತೆನ್ನರಂಗತ್ತಮ್ಮನೈ. ಇದು ಒಂದು ವರ್ಡ್ಗೆ ಇಷ್ಟು ಮಲ್ಟಿ ಲೇಯರ್ಡ್ ಎಕ್ಸ್ಪ್ಲನೇಷನ್ ಇದೆ. ದಿಸ್ ಇಸ್ ಕಾಲ್ಡ್ ಅವತಾರಿಕೆ. ಈ ತರ ಒಂದು ವರ್ಡ್ಗೆ ತುಂಬಾ ಕಾಲಕ್ಷೇಪದ ಎಕ್ಸ್ಪ್ಲನೇಷನ್ ಇದ್ರೆ ನಮ್ಮ ಸಂಪ್ರದಾಯದಲ್ಲಿ ಇದಕ್ಕೆ ಅವತಾರಿಕಾ ಶ್ಲೋಕ, ಅವತಾರಿಕೆ ತಾನೇ சொல்ற ಯಶೋದಾ ಮಾಮಿ. ಇದಕ್ಕೆ ಪೂರ್ವ ಅವತಾರಿಕೆ, ಇದಕ್ಕೆ ಇನ್ನೊಂದು ಪೂರ್ವಾಚಾರ್ಯರ ಇನ್ನೊಂದು ವ್ಯಾಖ್ಯಾನ ಇರುತ್ತೆ, ಅದಕ್ಕೆ ಉತ್ತರ ಅವತಾರಿಕಾ ಅಂತಾನು ಒಂದು ಹೇಳ್ತಾರೆ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ಉತ್ತರ ಅವತಾರಿಕಾ. ಇಟ್ ವಿಲ್ ಬಿ ಟು ಕನ್ಫ್ಯೂಷನ್ ಇನ್ ದಿಸ್ ಸ್ಟೇಜ್. ಹಾಗೆ ಚಲ್ತೆ ಉತ್ತರ ಅವತಾರಿಕಾ ಪೂರ್ವ ಪೀಠಿಕಾ ಎರಡನ್ನೂ ಕಲ್ತ್ಕೋತೀರಾ. ತಿರುಪಾವೈ ಸ್ಟೇಜ್ ಬರೋವಾಗ ಉತ್ತರ ಅವತಾರಿಕೆ ಪೂರ್ವ ಅವತಾರಿಕೆ ಎರಡನ್ನೂ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಗಾಟ್ ಇಟ್? மண்டங்குடி என்பர் மாமரையோர் மன்னிய ஷீர் தொண்டரடி பொடி தொன்னகரம் வண்டு திணர்த்த வயல் தென்னரங்கத்தம்மானை. மண்டகுடியன் என்பர் மாமரையோர் மன்னிய ஷீர் தொண்டரடி கோடி தொன்னகரம் வண்டு திணர்த்த வயல் தன்னரங்கத்தம்மானை. மண்டகுடி என்பர் மண்டகுடி அல்ல, மண்டன்குடி என்பர் மாமரையோர் மன்னிய ஷீர் தொண்டரடி போடி தொன்னகரம் வண்டு திணர்த்த வயல் தென்னரங்கத்தம்மானை.
ವಂಡ್ ತಿಣರ್ಥ, ತಿನರ್ಥ ಅಲ್ಲ ತಿಣರ್ಥ, ಣ ಬರ್ಬೇಕಲ್ಲಿ. ತಿಣರ್ಥವಯಲ್ ತೆನ್ನರಂಗ ತಮ್ಮಾನೇ. வண்டு திணர்த்தவயல் தென்னரங்கத்தம்மானை. வண்டு திணர்த்தவயல் தென்னரங்கத்தம்மானை. பள்ளி உணர்த்தும், பள்ளி உணர்த்தும், பள்ளி உணர்த்தும். பிரான், பிரான், பிராನ್. ಆ ರಾ ಎಳಿಬೇಕಾದ್ರೆ 2 ಸ್ವರದ ನೋಟ್ ಬರ್ಬೇಕಲ್ಲಿ. ಯಾಕಂದ್ರೆ ಭಗವಂತನೇ ಏಳ್ಸೋದು ಅಂತ. ದಟ್ ಇಸ್ ಅನ್ ಇಂಡಿಕೇಶನ್ that you have to get up. So there should be a 2 notations. Like in Veda, how you say that? Brahmanosya mukhamasit bahurajanyakritah murutadascha tatvaisyah ಈಶ್ಯಃ ಬಾಹುಭ್ಯಾಂ ಆ ತರ ಹೇಳ್ತೀವಲ್ವಾ. ದಿಸ್ ಇಸ್ ಆಲ್ಸೋ ಲೈಕ್ ಅ ವೇದ. ಅದಕ್ಕೆ ಅದೇ ನೊಟೇಶನ್ ಅಲ್ಲಿ ಇಲ್ಲಿ ಬರ್ಬೇಕು. ಪಳ್ಳಿ ಉಣರ್ತುಂ ಪಿರಾನುದಿತ್ತವೂರ್. பள்ளி உணர்த்தும் பிரானுதித்தவோர். பள்ளி உணர்த்தும் பிரானுದಿತ್ತವೋರ್. ಕಷ್ಟ ಪಡ್ಬಾರ್ದು, ಡಮಾರತ ಹೋಗ್ಬಾರ್ದು. ಗೊತ್ತಾಯ್ತಾ? 2 ನೊಟೇಶನ್ ನೀಟಾಗಿ ತೋರಿಸ್ಬೇಕು. ಪಿರಾನುದಿತ್ತವೂರ್. பிரானுதித்தவோர். பிரானுதித்தவோர். பண்டன்குடி என்பர் மாமரையோர் மன்னிய சீர் தொண்டரடிப்பொடி தொன்னகரம் வண்டு திணர்த்த வயல் தென்னரங்கத்தம்மானே. பள்ளி உணர்த்தும் பிரானுதித்த ஊர். மண்டுங்குடி என்பர் மாமரையோர் மன்னிய சீர் தொண்டரடிப்போடி தொன்னகரம் வண்டு திணர்த்த வயல் தன்னரங்கத்தம்மானை. பள்ளி உணர்த்தும் பிரான் உதித்தவோர். மண்டங்குடி என்பர் மாமரையோர் மன்னிய சீர் தொண்டரடிப்போடி தொன்னகரம் வண்டு திணர்த்த வயல் தென்னரங்கத்தம்மானை. பள்ளி உணர்த்தும் பிராನುದಿತ್ತವೋರ್. ವಿದ್ಯಾ ಮನೇಲಿ ಎಲ್ಲಾರು ನಗ್ತಾ ಇದಾರೆ ಅನ್ಸುತ್ತೆ. ఏం చాట్ చేస్తా ఉంటావమ్మా? తెలుగున మాట్లాడేది మీరు, కన్నడనా? ఏం మాట్లాడోದು? ಕನ್ನಡ ಸರ್, ಕನ್ನಡ. ನಗ್ತಾ ಇದಾರಾ? The people who doesn't know, they get lost because they have never heard of this. ನಾನ್ ಕಿವಿಗ್ ಹಾಕೊಂಡಿದೀನಿ, ನಾನ್ ಹೇಳ್ತಿರೋದ್ ಮಾತ್ರ ಕೇಳಿಸ್ತದೆ. ಸೊ ದೇರ್ ಫೈಂಡಿಂಗ್ ಇಟ್ ಫನಿ. Okay, yeah. ಕೇಳೇ ಇಲ್ಲ ಇದುವರೆಗೂ ಅವರು. Then you sound such a way that it doesn't look funny to them. ಅಷ್ಟೇ ಎಫೆಕ್ಟಿವ್ ಆಗಿ ನೀವು ಹಾಗಾದ್ರೆ ಚಾಟ್ ಮಾಡ್ಬೇಕು, ಆಯ್ತಾ? ಸರಿ ಸರ್. Actually, when I hear you people chanting, I don't know, I'm not here to impress you people. ನಿಮ್ಗೆ ತಮಿಳ್ ಬರಲ್ಲ, ಫಸ್ಟ್ ಟೈಮ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ನಂಗೇನ್ ಅನ್ನಿಸ್ತಾ ಇಲ್ಲ. உங்களுக்கு ஏதாவது அப்படி தோணிட்டு இருக்கா யசோதா மாமி? தோணவே இல்லை இல்லையா? We did not feel. See, even for Vanita it is new, but she's free enough to pronounce it in an easy way. ತಪ್ಪಾಗುತ್ತೆ ಇಲ್ಲ ಅನ್ಕೋಬೇಡಿ, ತಪ್ಪನ್ ಬಗ್ಗೆ ಯೋಚನೆ ಮಾಡ್ಬೇಡಿ. మరి మీరంతా ఇప్పుడు చాట్ చేసేటప్పుడు నేను వింటే అదేమో రాకుండా ఫస్ట్ టైం తినకాడుతా ఉన్నారు అని, ఎక్సెప్ట్ ఫర్ నిర్మలా ఆంటీ, బికాస్ నిర్మలా ఆంటీ has got that stubborn idea feeling that మాకిది తమిళ్ రాదు, మాకిది తమిళ్ రాదు. బికాస్ యు ఆర్ ఓపెన్ అప్ టు దిస్. అండ్ నాకు ఒకటి నుంచి కస్తూరి మామి గాని, అనురాధ మామి గాని, ఈవెన్ ಸ್ಮಿತ ಫಾರ್ ದಟ್ ಮ್ಯಾಟರ್, ನನಗೆ ಅನ್ಸೇ ಇಲ್ಲ ಅವ್ರು ಬರಲ್ಲ, ಬರ್ದೇ ಇರೋರ್ನ ಹೇಳ್ಕೊಡ್ತೀನಿ ಅನ್ಸಿಲ್ಲ. ಸೊ ಇಫ್ ಯು ಹ್ಯಾವ್ ದಟ್ ಮೈಂಡ್ ಆಫ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಕಮ್ ವೆರಿ ಈಸಿಲಿ. ಇವನ್ ಚಂದ್ರಿಕಾ ತಮಿಳವ್ರ ತರನೇ ಹೇಳ್ತಾರೆ. ಚಂದ್ರಿಕಾ ಇನ್ಫ್ಯಾಕ್ಟ್ ಅವ್ರು ಇನ್ನೂ ಈಸಿಯಾಗಿ ಹೇಳ್ಕೊಂಡು ಹೋಗ್ತಾರೆ. Sanskrit she is finding difficult in Bhagavatam. అక్కడ కట్ అవుతుంది చంద్రికాకి. మరి తమిళ్ సరాగంగా వస్తా ఉంది.
నాకు అనిపిస్తుంది పూర్వ జన్మలో మీరంతా విడిచేసి ఇప్పుడు వచ్చి మరీ నేర్చుకొని ఉన్నారు ఏమో. సో ప్రేమ గారు అంతే సలీస్ గానే వస్తా ఉంది. సో నథింగ్ టు వరీ అబౌట్ ఇట్. మేబీ దే మైట్ ఫీల్ ఫనీ బికాస్ ఆఫ్ వర్డ్స్. Once they get used to that, even ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಡುವಾಗ ಬಿಗಿನಿಂಗ್ ಅಲ್ಲಿ ವೆನ್ ಐ ವಾಸ್ ಇನ್ ವರ್ಕಿಂಗ್ ಇನ್ ಮೈಸಸ್, ಅದೇನೋ ದಿವ್ಯ ಪ್ರಬಂಧ ಅಂತ ಹೇಳ್ತಾರಲ್ಲ, ಹೇಳ್ಕೊಡೋ ಅನ್ನೋರು. ಲೀಜರ್ ಟೈಮ್ ಐ ಯೂಸ್ಡ್ ಟು ಟೀಚ್ ದೆಮ್. ಎವ್ರಿಬಡಿ ಯೂಸ್ಡ್ ಟು ಲಾಫ್ ಎಟ್ ಮೀ. ಫೈನಲಿ ಲಾಫು ಇಲ್ಲ, ಏನೂ ಇಲ್ಲ. ಎಷ್ಟು ಸೀರಿಯಸ್ ಆಗಿದ್ರು ಎಲ್ರು ಅಂದ್ರೆ, ನೆಕ್ಸ್ಟ್ ಏನ್ ಹೇಳ್ಕೊಡ್ತೀಯಾ, ನೆಕ್ಸ್ಟ್ ಏನ್ ಹೇಳ್ಕೊಡ್ತೀಯಾ. ದೇ ವರ್ ಸೋ ಸೀರಿಯಸ್. ಭಗವಂತನ ವಿಚಾರ ಒಂದ್ಸಲ ಮನಸ್ಸಿಗೆ ಇಳೀತು ಅಂದ್ರೆ ಮುಗೀತು. You make fun of it, no problem, but you will be definitely serious of it. Okay, so Banta, everybody mute and tell with me once. Today I thought I will do 5 times Tirupalanda, not even 1 time it happened. Alva em chepparu Anuradha aunty? We'll tell once, sir. Tomorrow we'll tell, sir. Today it's too much. ಹರಿಚಿತ್ತ ಸತ್ಯ. నరచిత్తకి ಬಂದದು లవలేశ నడయదు హరిచిత్త సత్యం. వాడిని చిత్తం ఏముందో అది నడిపించాలే. కాబట్టి నేనేమో ప్లాన్ చేస్తే అదంతా అయ్యేది. సారీ చంద్రిక, విల్ డూ ఇట్ టుమారో. సో వన్స్ యు ఆల్ ప్లీజ్ రిపీట్ అలాంగ్ విత్ మీ once or twice, then we'll wind up the class. తమేవ మత్వా పరవాసుదేవం రంగేశయం రాజవదర్హణీయం ప్రాబోధయో కృతసూక్తిమాలా భక్తాంగ్రిరేణుం భగవంతమీడే ಮಂಡನ್ಗುಡಿಯನ್ಬರ್ ಮಾಮರಯೋರ್ ಮನ್ನಿಯ ಶೀರ್. ವಿದ್ಯಾ ಜೋರಾಗಿ ಹೇಳ್ಬೇಕು, ಅಲ್ಲಿ ನಗ್ತಾರೆ ಅಂತ ಬಾಯಿ ಮುಚ್ಕೋಬಾರ್ದು. ಲೆಟ್ ದೆಮ್ ಲಾಫ್. ಯು ಸಿ ದೇರ್ ಟೀತ್ ಅಂಡ್ ಸ್ಟಾರ್ಟ್ ಡೂಯಿಂಗ್. ಓಕೆ. ತೊಂಡರಡಿ ಪೊಡಿ ತೊನ್ನಹರಂ வண்டு திணர்த்த வயல் தென்னரங்கத்தம்மானை பள்ளி உணர்த்தும் பிரான் உதித்த ஊர் தமேவ மத்வா பரவாசுதேவம் ரங்கேஷயம் ராஜவதர்ஹணீயம் प्राबोधकीं योकृत सूक्तिमालां भक्तांग्रिरेणुं भगवन्तमीडे மண்டன்குடியன்பர் மாமரையோர் மன்னிய ஷீர் தொண்டரடிப்பொடி தொன்னஹரம் வண்டு திணர்த்த வயல் தென்னரங்கத்தம்மானே பள்ளி உணர்த்தும் பிரான் உதித்த ஊர் தமேவ மத்வா பரவாசுதேவம் ரங்கேஷயம் ராஜவதர்ஹணீயம் प्राबोधकीं योकृत सूक्तिमालां भक्तांग्रिरेणुं भगवन्तमीडे மண்டன்குடியன்பர் மாமரையோர் மன்னிய ஷீர் தொண்டரடிப்பொடி தொன்னஹரம் வண்டு திணர்த்த வயல் தென்னரங்கத்தம்மானே பள்ளி உணர்த்தும் பிரான் உதித்த ஊர் தமேவ மத்வா பரவாசுதேவம் ரங்கேஷயம் ராஜவதர்ஹணீயம் प्राबोधकीं योकृत सूक्तिमालां भक्तांग्रिरेणुं भगवन्तमीडे மண்டன்குடியன்பர் மாமரையோர் மன்னிய ஷீர் தொண்டரடிப்பொடி தொன்னஹரம் வண்டு திணர்த்த வயல் தென்னரங்கத்தம்மானை பள்ளி உணர்த்தும் பிரான் உதித்த ஊர் श्रीकान्ताय कल्याण निधये निधयेत्थिनां श्रीवेङ्कटनिवासाय श्रीनिवासाय मङ्गलम् कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि. सर्वं श्रीकृष्णार्पणमस्तु. Before learning any prabandham,
knowing the charitram of that particular Alva is very, 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 very compulsory, and that is the way how the Veda has to proceed. So this is, don't think that it is just the verses of Tamil verses or some chanting that we are doing. You can have a lenience in Vishnu Sahasranama, but you cannot have the lenience in Divya Prabandham, because this is called Veda Vyasangam or Vedadhyanam. ವೇದದ ಅಧ್ಯಯನ ಅಥವಾ ಒಂದು ವ್ಯಾಸಂಗವನ್ನ ಮಾಡುವಂತಹ ಪ್ರಕ್ರಿಯೆಯನ್ನ ನೀವು ಮಾಡ್ತಾ ಇರೋದ್ರಿಂದ ಸಂಸ್ಕೃತ ವೇದವನ್ನ ಯಾವ ರೀತಿ ಒಂದು ಸಂಹಿತೆ, ಅದರಲ್ಲಿ ಒಂದು ಆಕರಣ್ಯ, ಅದರಲ್ಲಿ ಒಂದು ಚಾಪ್ಟರ್, ಅದರಲ್ಲಿ ಒಂದು ಅಂಕ ಅಂತ ಹೋಗ್ತಾರೋ ಅದೇ ರೀತಿನೇ ದಿಸ್ ಹ್ಯಾಸ್ ಟು ಗೋ. ಓಕೆ, ಇಫ್ ವಿ ಹ್ಯಾವೆಂಟ್ ಪ್ರಾಕ್ಟಿಸ್ ಪ್ರೀವಿಯಸ್, ಮೇ ಬಿ ಸಮಥಿಂಗ್ ಎಲ್ಸ್ ವಿ ವುಡ್ ಹ್ಯಾವ್ ಡನ್. ಅಷ್ಟೇ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸ್, ದಟ್ ಇಸ್ ಟುಮಾರೋ, ವಿ ವಿಲ್ ಡೆಫಿನೆಟ್ಲಿ ಪ್ರಾಕ್ಟಿಸ್. ಓಕೆ, ನೋಡೋಣ ನಾಳೆ ಎಲ್ರು. ನಾಳೆ 7 ರಿಂದ 9 ಅಗೇನ್ ದಟ್ ವಿಡಿಯೋ ವಿಲ್ ಬಿ ಅವೈಲೇಬಲ್. ನಾಳೆಗೆ ನಿಮ್ಮ ಕಾಂಪನ್ಸೇಷನ್ ಎಲ್ಲ ಮುಗಿಯುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಸ್ಪೆಷಲ್ ಥ್ಯಾಂಕ್ಸ್, ಬಿಕಾಸ್ ಇನ್ ಸ್ಪೈಟ್ ಆಫ್ taking continuously, you are all cooperating. If you would have not cooperated, I wouldn't have done this classes at all. Next week I will be little free. So thank you. Nade nodana. Bye. Thank you, sir. Namaste, sir. Smita kadasbidi.